ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ, ಇಲ್ಲಿ ಇರ್ತಕ್ಕಂಥ ಗೌರವಾನ್ವಿತ ಮಾಜಿ ಸದಸ್ಯರುಗಳೇ, ಒಂದು ಈ ನಗರಸಭೆ ಎಲ್ಲ ಸಿಬ್ಬಂದಿ ವರ್ಗದವರೇ, ನಗರಸಭೆಯ ಆಯುಕ್ತರೇ, ಏನು ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ನೂತನವಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಾನು ಶಾಸಕನಾಗಿ ಆಯ್ಕೆ ಆದ ಮೇಲೆ ಚನ್ನಪಟ್ಟಣದ ನನ್ನ ಮೊದಲ ಕರ್ತವ್ಯ ನಗರಸಭೆಯನ್ನ ಭೇಟಿ ಮಾಡಿ ನಿಮ್ಮೆಲ್ಲರನ್ನ ಮಾತಾಡಿಸಿ ಚನ್ನಪಟ್ಟಣ ಟೌನ್ನ ಸಮಸ್ಯೆ ಬಗ್ಗೆ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲ ಒಟ್ಟಾಗಿ ಈ ನಗರವನ್ನ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ, ಸ್ವಚ್ಛಗೊಳಿಸುವ ದೃಷ್ಟಿಯಿಂದ ಸಭೆ ಮಾಡಬೇಕು ಅಂತೇಳಿ ನನಗೆ ಚುನಾವಣಾ ಪ್ರಚಾರದ ಪ್ರವಾಸ ಸಂದರ್ಭದಲ್ಲಿ ಅನಿಸ್ತಾ ಇತ್ತು. ಚನ್ನಪಟ್ಟಣ ನಗರ ಅಭಿವೃದ್ಧಿನಲ್ಲಿ ಬಹಳ ಹಿಂದೆ ಇದೆ, ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಇಂದಿನ ಶಾಸಕರ ಉದಾಸೀನದಿಂದ ನಗರದಲ್ಲಿ ವಾಸ ಮಾಡ್ತಕ್ಕಂಥ ಜನಸಾಮಾನ್ಯರು ಇವತ್ತು ಬಹಳ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತಾ ಇದ್ದಾರೆ. ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ, ಅದನ್ನು ಸರಿ ಮಾಡಬೇಕು. ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಸರ್ಕಾರದ ಗಮನಕ್ಕೆ ತಂದು ಏನೆಲ್ಲ ಸಾಧ್ಯತೆಗಳಿದೆ ಈ ಚನ್ನಪಟ್ಟಣ ಟೌನನ್ನು ಅಷ್ಟು ಅಭಿವೃದ್ಧಿ ಮಾಡೋದಕ್ಕೆ ನಾವು ನೀವೆಲ್ಲ ಒಟ್ಟಿಗೆ ಪ್ರಯತ್ನ ಮಾಡಬೇಕು. ಆ ದೃಷ್ಟಿನಲ್ಲಿ ಆದಷ್ಟು ಬೇಗ ನಗರಸಭೆ ಅಧ್ಯಕ್ಷರ ಆಯ್ಕೆ ಆಗಬೇಕು ಅಂತ ಅನಿಸುತ್ತೆ. ಅಧ್ಯಕ್ಷರ ಪ್ರಕ್ರಿಯೆಗೆ ಈಗ ಚಾಲನೆಯನ್ನು ಕೊಡ್ತಾರೆ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಹೇಳ್ತಾ, ಅದೊಂದು ಪ್ರಕ್ರಿಯೆ, ಅದು ಬೇರೆ ಪ್ರಕ್ರಿಯೆ ಆಗುತ್ತೆ. ಯಾರೇ ಅಧ್ಯಕ್ಷ ಆದರೂ ಕೂಡ ಎಲ್ಲರೂ ಜವಾಬ್ದಾರಿ, ಗೌರವಾನ್ವಿತ ಸದಸ್ಯರುಗಳ ಮೇಲೆ ಸಮಾನ ಜವಾಬ್ದಾರಿ ಇರ್ತದೆ. ನಾವು ಆಯುಕ್ತರು, ನೀವು ನಾಮಿನಿ ಸದಸ್ಯರಾಗಿದ್ದಾರಾ? ಆಯ್ತು, ಅದು ಬರ್ತದೆ, ಬೇಗ ಮಾಡಿಸೋಣ. ಬೆಳಿಗ್ಗೆ ಸಂಜೆ ತನಕ ವಾರ್ಡ್ಗಳಲ್ಲಿ ಸುತ್ತಾಡಿ ಜನಗಳ ಪ್ರೀತಿ ವಿಶ್ವಾಸ ಗಳಿಸೋದ್ರ ಮುಖಾಂತರ ನಗರಸಭೆಗೆ ಹೊಸ ರೂಪ, ಕಾರ್ಯಕ್ರಮದಲ್ಲಿ ದಕ್ಷತೆ. ಹಿಂದೆ ಬಹಳ ಕಂಪ್ಲೇಂಟ್ಗಳಿದ್ದವು, ನಾನು ಕೂಡ ನಿಮ್ಗೆ ಸಂಪರ್ಕ ಮಾಡ್ತೀನಿ. ಕಮ್ಯುನಿಕೇಶನ್ ಅಲ್ಲಿ ಯಾರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ, ಎಲ್ಲರ ಸದುದ್ದೇಶ ಒಂದೇ, ಹಾಳಾಗಿರ್ತಕ್ಕಂಥ ಚನ್ನಪಟ್ಟಣ ನಗರವನ್ನು ಸುಸಜ್ಜಿತ ನಗರವಾಗಿ ಮಾಡುತ್ತಾರೆ. ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ನೀವು ಇರ್ತಕ್ಕಂಥ 2 ವರ್ಷಗಳ ಅವಧಿಯಲ್ಲಿ ನಿಮಗೂ ಒಳ್ಳೆ ಬರುತ್ತರ ನಾನು ನಿಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ. ಏನೋ ಮೂರನೇ ವಾರ್ಡು ಗ್ಯಾಸ್ ಪೈಪ್ ಏನು ಆಗ್ತಾವ್ರೀಗ? ಮಾಡಲ್ಲಿ ಅರ್ಧಂಬರ್ಧ ಆಗಿದೆ ಸರ್. ಅಂಗನವಾಡಿ ಪೂರ್ತಿ ಮುಗಿಲ್ಲ. ಮತ್ತೆ ರೈಲ್ವೆ ಸ್ಟೇಷನ್ ಬರುತ್ತಲ್ಲ ಸರ್, ಆ ರೋಡ್ ಮಾಡ್ಕೊಟ್ಟಿಲ್ಲ ಸರ್. ಅದು ನೋಡ್ತೀನಿ ನಾನು ಮೊನ್ನೆ. ತೋರಿಸಿದೀವಿ. ಆ ದೇವಸ್ಥಾನ ಪಕ್ಕ ಅದು ಅವ್ರು ಸೇರುತ್ತೆ. ಅದನ್ನ ಮಾಡ್ಬೇಕು ಅಂತ ಗೋಲ್ ಅರ್ಥ. ಅಂಗನವಾಡಿ ಯಾಕೆ ನಿಂತಿದೆ? ಯಾವ್ದ್ರಲ್ಲಿ ಮಾಡೋದು ಈಗ? ಅಂಗನವಾಡಿ ಆಗಿದೆ ಸರ್, ಅದನ್ನ ಕಂಪ್ಲೀಟ್ ಮಾಡಿ ಕೀ ಕೊಟ್ಟಿಲ್ಲ. ಯಾಕ್ರಿ? ಆಯ್ತು, ಈಗ ಅದು ಸೇವಿಂಗ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಸರ್. ಈಗ ಫೈನಲ್ ಸ್ಟೇಜ್ ಬಂದರೆ ಸರ್ಟಿಫಿಕೇಶನ್ ಮಾಡಬೇಕು. ಯಾವ ಮಾಡ್ಕೊಡ್ತೀವಿ? ರೆಡಿ ಮಾಡ್ತೀವಿ, ಬೇಗ ಆಗುತ್ತೆ ಸರ್. ಯಾವ ಶಾರ್ಟಲ್ಲಿ ಈಗ ನಾವು ಪ್ರವಾಸ ಹೋದಾಗ ನೀವು ಉದ್ಘಾಟನೆ ಮಾಡಿಸ್ಬೇಕು. ಎಷ್ಟು ದಿವಸ ಮಾಡಿಸ್ತೀರಾ? ಆಗತ್ತೆ ಹೋಗುತ್ತೆ, ಹಂಗೆ ಆಗಲ್ಲ. ಯಾವಾಗ ಅಂತ ಡೆಪ್ಯೂಟಿವ್ ಡೇಟ್ ಹೇಳಿದ್ರೆ ಯಾವಾಗ ಉದ್ಘಾಟನೆ ಮಾಡ್ತೀರಿ? ಅವ್ರು ವಾರ್ಡ್ ಹೋದಾಗ ಉದ್ಘಾಟನೆ ಮಾಡಬೇಕು. ಏನಮ್ಮ ಸಮಸ್ಯೆ ಹೇಳಮ್ಮ? ಏನ್ ಪ್ರಾಬ್ಲಮ್? ಹಾಕ್ಸಿ ನೀವು ಉದ್ಘಾಟನೆಗೆ ನಾವು ಟೂರ್ ಬಂದಾಗ ಅದು ಉದ್ಘಾಟನೆ ಮಾಡಿಸ್ಬೇಕು. ಏನ್ ನಿಮ್ಮ ಹೆಸರು? ನನಗೆ ಈಗ ಇದಾದ್ಮೇಲೆ ಸರ್ ಇಂಜಿನಿಯರ್ಸ್ ಕಂಡು ವಾಟರ್ ಬೋರ್ಡ್ ಯಾರು ಹೇಳಿ ಅಮ್ಮ, ನೀನು ಸಮರ್ಥವಾಗಿ ಚನ್ನಪಟ್ಟಣ ಟೌನ್ನ ಈಗ ಸಪ್ರೇಟ್ ಮಾಡಿದೀವಿ. ರಾಮನಗರ ಬೇರೆ, ಚನ್ನಪಟ್ಟಣ ಬೇರೆ ಅಲ್ವಾ? ನಿಮ್ದು ಏನು ಪ್ರಾಬ್ಲಮ್ಮು? ಯಾಕೆ ಸಮರ್ಥವಾಗಿ ನೀವು ಕುಡಿ ನೀರನ್ನು ಕೊಡ್ಲಿಕ್ಕಾಗಲ್ಲ? ಏನು ಸಮಸ್ಯೆ? ನೀವು ಎಫಿಷಿಯೆಂಟಾ? ನಿಮ್ಮ ಸಿಬ್ಬಂದಿಗಳು ಎಲ್ಲ ಇದೆಯಲ್ಲ, ಈಗ ಎಲ್ಲ ಸರ್ಕಾರ ಪ್ರೊವೈಡ್ ಮಾಡಿದೆ.
ನಿಮಗೇನು ಸಮಸ್ಯೆ ಇದೆ ಹೇಳಿ, ನಾವೇನಾದ್ರೆ ನಾವು ನಮಗೆ ಬನ್ನಿ. ಸರ್ ಇವಾಗ ನೀರು ಇವಾಗ ನಮಗೆ ರಾಮನಗರ ಅಕ್ಟೋಬರಿಂದ ಶುರು ಮಾಡಿದ್ದಾರೆ ಸರ್. ಹೌದು, ಅಲ್ಲಿ ಡಿಸ್ಕನೆಕ್ಟ್ ಆದ್ಮೇಲೆ ಇಲ್ಲಿ ಪಂಪ್ ಮಾಡಿ ಜಾಸ್ತಿ ಒಂದಷ್ಟು ನೀರನ್ನ ಮಾಡಿ ಕೊಟ್ಟರೆ ಸರ್ ಇವಾಗ ಮಾರ್ಕೆಟ್ ಬರ್ತಾ ಇದೆ. ನಮಗೆ ಆಕ್ಚುಲಿ ರಿಕ್ವೈರ್ಮೆಂಟ್ 14 ml ಇದೆ. 14 ml. ಹಾಂ, ಇವಾಗ ನಮಗೆ ಸಿಗ್ತಾ ಇರೋದು 10 to 11 ml ಬರ್ತಾ ಇದೆ. ಅದರಿಂದ 3 ml ಶಾರ್ಟ್ ಆಗಿದೆ. ಇಲ್ಲಮ್ಮ, ಈಗ ರಾಮನಗರಕ್ಕೆ ಹೋಗ್ತಾ ಇರೋದು ದೊಡ್ಡವ್ರು ಪೈಪ್ಲೈನ್ ಮಾಡಿಲ್ಲ ಸರ್, ಮೇನ್ ರೈಸಿಂಗ್ ಲೈನ್ ಮಾಡಿಲ್ಲ ಸರ್. ಟೌನ್ ಲಿಮಿಟ್ ಅಲ್ಲಿ ಅಮೃತದಲ್ಲಿ 40.62 lakhsಗೆ ಕ್ರೋರ್ಸ್ಗೆ ಅಪ್ರೂವ್ ಆಗಿದೆ ಸರ್. ಅಲ್ಲಿ ಇವಾಗ 1ರಿಂದ 8ನೇ ವಾರ್ಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಚೇಂಜ್ ಮಾಡ್ತಾ ಇದ್ದೀವಿ. ಆಮೇಲೆ 20ನೇ ವಾರ್ಡ್ 27 28ನೇ ವಾರ್ಡಲ್ಲಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನೋಡ್ರಿ. ಈಗ ನಿಮ್ಮಲ್ಲಿ ಜಾಸ್ತಿ ಏನು ಬರ್ತದೆ, ನೀವು ಪೈಪನ್ನು ಚೇಂಜ್ ಮಾಡ್ತೀವಿ ಅಂತ ರೋಡ್ ಆಗಿರ್ತೀವಿ, ಈಗ UGDಗೆ ರೋಡ್ ಆಗಿರ್ತೀವಿ, ಗ್ಯಾಸ್ ನೀರು ರೋಡ್ ಆಗಿರ್ತೀವಿ, ಈಗ ಮನೆ ಕಟ್ಟು ರೋಡ್ ಆಗಿರ್ತಾರೆ. ಈಗ ನಿಮ್ಮ ಹತ್ರ ಕಮಿಷನ್ರೆ ಎಂಟೈರ್ ಟೌನ್ದು ಒಂದು ವಾರ್ಡ್ ವೈಸು ಬ್ಲೂ ಪ್ರಿಂಟ್ ಇರಬೇಕು. ಎಲ್ಲಿ ನಮ್ಮದು ಗ್ಯಾಸ್ ಲೈನ್ ಹೋಗಿದೆ, ಇಂಜಿನಿಯರ್ಗೆ ಟೆಕ್ನಿಕಲಿ ಎಲ್ಲ ಮಾಹಿತಿ ಇರಬೇಕು. ಎಲ್ಲಿ ವಾಟರ್ ಲೈನ್ ಹೋಗಿದೆ, ಎಲ್ಲಿ UGD ಹೋಗಿದೆ, ಎಲ್ಲಿ ನಮ್ಮ ಕೇಬಲ್ ಹೋಗಿದೆ, ಇದೆಲ್ಲ ಮಾಹಿತಿನ ನೀವು ಬ್ಲೂ ಪ್ರಿಂಟ್ನ ಇಂಜಿನಿಯರ್ಸು ಆಯಾ ವಾರ್ಡ್ ಸಂಬಂಧಪಟ್ಟಂಗೆ ಎಂಟೈರ್ ಟೌನ್ದು ಇರಬೇಕು. ಇದೇ ನಿಮ್ಮ ತಾವು ಸರ್ ರೀಸೆಂಟಾಗಿ ಮೈನಾರಿಟಿಯಿಂದ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಹೇಳಿದ್ರು ಸರ್. ಅವಾಗ ನಾನು 8 ವಾರ್ಡೂ ಮಾಡೋದು ಬೇಡ, ಯಾಕೆಂದರೆ ಎಂಟೈರ್ ಡಿಸ್ಟ್ರಿಬ್ಯೂಷನ್ ನಾವು ಮಾಡಿದಾಗ ರೋಡಲ್ಲಿ ಹೋಗುತ್ತೆ ಅಂತ ಎಂಟೈರ್ ಮಾಡಬೇಕಮ್ಮ. ಹಳೆ ಪೈಪು ಕಚಡ ನೀರು ಬರ್ತದೆ, ಒಳಗಡೆ ಕಂಟಾಮಿನೇಟ್ ಇರ್ತದೆ, ಪೈಪು ಕಬ್ಬಣ ಸೌದಿರ್ತದೆ, ಕಬ್ಬಣದ ನೀರನ್ನು ಮಿಕ್ಸ್ ಆಗಿ ನಮ್ಮ ಜನ ಕುಡಿತಾರೆ, ಅದ್ರೊಳಗೂ ಕಾರಣ ಆಗ್ತದೆ. ಈ ಎಲ್ಲ ಇದರಲ್ಲಿ ಇಷ್ಟು ವರ್ಷ ಆದಮೇಲೆ ಆ ಪೈಪ್ ಕಿತ್ತು ಹೊಸ ಪೈಪ್ ಹಾಕಲೇಬೇಕು. ಪೈಪ್ ಚೆನ್ನಾಗಿದ್ದು ತೆಗೆದಾಕ್ಬೇಕು. ಅದು 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 ರೂಲ್ಸೇ ಅದು. ಅದಕ್ಕೆ ಸರ್ ಅಮೃತದಲ್ಲಿ 40 crores ನಮ್ಗೆ ಅಪ್ರೂವ್ ಆಗಿರೋದ್ರಲ್ಲಿ ಎಷ್ಟು ತಗೊಳ್ಬೋದು ಅದನ್ನ ವಾರ್ಡ್ ವೈಸ್ ತಗೊಂಡ್ಬಿಡಿ, ಮಾಡ್ತೀವಿ, ರೋಡ್ ಮಾಡ್ತೀವಿ, ಕಂಪ್ಲೀಟ್ ಕಿತ್ತು ಹೊಸದು ಹಾಕೋಣ. ಸರ್ ಆ ಥರ ಹೋಯ್ತು ಅಂದ್ರೆ ನಮ್ಗೆ ಇನ್ನೂ ಜಾಸ್ತಿ ಅಮೌಂಟ್ ಆಯ್ತಮ್ಮ. ಎಷ್ಟು ರಿಕ್ವೈರ್ಮೆಂಟ್ ಇದೆ ಕೇಳಿದ್ರೆ ಎಂಟೈರ್ ಚನ್ನಪಟ್ಟಣ ಟೌನ್ನ ಒಂದ್ಸರಿ ಹಳೆ ಪೈಪೆಲ್ಲ ಕಿತ್ತು ಬಿಸಾಕಿ ಹೊಸ ಪೈಪ್ ಹಾಕಿದ್ರೆ ಶುದ್ಧ ಕುಡಿಯುವ ನೀರು ನಮ್ಮ ಜನಗಳು ಕೊಟ್ಟಂಗಾಗುತ್ತೆ. ಸರ್ ಎಸ್ಟಿಮೇಟ್ ರೆಡಿ ಇದೆ ಸರ್. ಆಯಿತು, ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ ಆ ಪ್ಲಾನ್ ಆಫ್ ಆಕ್ಷನ್. ಯಾಕಂದರೆ ನಾವು UGD ಮಾಡಿದ ಮೊದಲೇ ಇದೆಲ್ಲ ಮಾಡ್ಕೋಬೇಕು. UGD ಅವ್ರು ಬರ್ತಾರೆ, ಅವ್ರು ರೋಡ್ ಆಗಿರ್ತಾರೆ, ನಾಳೆ ಬೆಳಗ್ಗೆ ಟಾರ್ ಹಾಕಿರ್ತೀವಿ, ಅವ್ರು ಬಂದು ತಿರ್ಗಾ ಎಲ್ಲ ತೆಗೆದು ಒಂದು ಕಡೆಯಿಂದ ಕಿತ್ತಾಕ್ತಾರೆ. ಇಲ್ಲಿ ಇದು ಇದು ಮುಗಿಯೋದ ಕಥೆ ಆಯ್ತದೆ. ಅದರಿಂದ ನಿಮ್ಮವರೆಗೂ UGD ಮಾಡೋರು ನೀವು, ನಗರಸಭೆಯವರು, ಹೌದಮ್ಮ, ಎಲ್ಲ ಕೋಆರ್ಡಿನೇಷನ್ ಇರಬೇಕಲ್ಲ. ಕೋಆರ್ಡಿನೇಷನ್ ಇರಬೇಕು, ನಿಮ್ಮ ಹತ್ರ ಪ್ಲ್ಯಾನ್ ಇರಬೇಕು. ನೀವು ಇಲ್ಲಿ ಆಫೀಸರ್ ಕೂತ್ಕೊಂಡ್ರೆ ಈ ವಾರ್ಡಲ್ಲಿ ಈ ಕ್ರಾಸಲ್ಲಿ ಇಂಥ ಲೈನು ಇಲ್ಲಿ ಹೋಗಿದೆ ಅನ್ನೋದು ಗೊತ್ತಾಗಬೇಕು ನಿಮಗೆ. ಹೆಂಗೆ ಒಂದು ನಗರದಲ್ಲಿ ಬಗ್ಗೆ ತಾನೇ ಇರಬೇಕು ಪ್ಲ್ಯಾನು. ಮತ್ತು ಮೆಟ್ರೋದಲ್ಲಿ ನೋಡ್ತೀವಲ್ಲಮ್ಮ, ಇಲ್ಲಿ ಕೂತ್ಕೊಂಡ್ರೆ ಎಲ್ಲ ಗೊತ್ತಾಗ್ತಾ ಇರ್ತದೆ. ಇಡೀ ಚನ್ನಪಟ್ಟಣದಲ್ಲಿ ಎಲ್ಲೆಲ್ಲಿ ನೀರು ಹೋಗ್ತದೆ, ಎಲ್ಲೆಲ್ಲಿ ನೀರು ನಿಂತೋಗಿದೆ, ಏನು ಪ್ರಾಬ್ಲಮ್ ಅಂತ. ಟೆಕ್ನಿಕಲಿ ಅಷ್ಟೆಲ್ಲ ಅಡ್ವಾನ್ಸ್ ಆಗಿದ್ದೀವಿ. ನೀವು ಏನಾರ ಮಾಡಬೇಕಲ್ಲ. ಈಗ ಸೋರ್ಸ್ ಇಂಪ್ರೂವ್ಮೆಂಟ್ ಮಾಡಿಸ್ತೀನಿ ನಾನು ಏನೀಗ ನೋಡ್ರಿ, ಪಂಪು ಮೋಟ್ರು ಮತ್ತೆ ಟೆಂಡರ್ ಮಾಡಿಸಿದ್ದೆ. ನನಗಿರೋ ಪ್ರಕಾರ ಪಂಪು ಮೋಟ್ರು ಚೇಂಜ್ ಮಾಡಬೇಕಲ್ಲಿ, ಹೈಯರ್ ಕೆಪಾಸಿಟಿ ಹಾಕಬೇಕು, ಮೇನ್ ಡಿಸ್ಟ್ರಿಬ್ಯೂಷನ್ ಚೇಂಜ್ ಮಾಡಬೇಕು. ಹಳೆ ಪೈಪು ಕಿತ್ತು ಬಿಸಾಕಿದ್ರೆ ಕಾವೇರಿ ಚನ್ನಪಟ್ಟಣಕ್ಕೆ ನೀರನ್ನು ಕೊಡ್ತೀವಿ, ಬರೋ ಸಮಸ್ಯೆನೇ ಇಲ್ಲ. ಬೋರ್ ಹಾಕಲೇಬಾರ್ದು. ನೀವು ನಿಜ ಹೇಳ್ಬೇಕಂದ್ರೆ ಬೋರ್ ಹಾಕ್ಬಾರ್ದು. ಬೋರ್ ಹಾಕೋದು ನೀರು ಒಳ್ಳೇದಲ್ಲ. ಬೋರ್ ನೀರು ಹಾಕಲೇಬಾರ್ದು. ಕಾವೇರಿ ಅಚ್ಚುಕಟ್ಟಾಗಿ ಎಫಿಷಿಯೆಂಟಾಗಿ ಮಾಡಬೇಕಷ್ಟೆ. ನಾನು ಸಪ್ರೇಟಾಗಿ ಮೀಟಿಂಗ್ ಮಾಡೋಣ, ಕಮಿಷನರು ನಾವು. ಟೆಕ್ನಿಕಲಿ ಏನೇನು ಬೇಕು, ಸರ್ಕಾರಕ್ಕೆ ಏನೇನು ಮಾಡಬೇಕು, ಅಲ್ಲಿಂದ ಏನೇನು ದುಡ್ಡು ತರಬೇಕು, ಹಿಂದೆ ಮಾಡಿಸಿದ್ವಿ, ಅದೇನಾಗಿದೆ ಗೊತ್ತಿಲ್ಲ, ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಅಡಿಷನಲ್ ಏನು ಫಂಡ್ಸ್ ಬೇಕು ನಾನು ತಗೊಂಬರ್ತೀನಿ. ಪುನಃ ನೀವು ನಮ್ಮ ಟಚ್ಚಿಗೆ ಬರಬೇಕು. ನಾವು ನಿಮ್ಮನ್ನು ಬಿಡಲ್ಲ ಈಗ. ಓಕೆ. ಮತ್ತೆ ಮಟನ್ ಮಾರ್ಕೆಟ್ ಇದೆ ಸರ್, ಅಲ್ಲಿ ಓಪನೇ ಮಾಡಿಲ್ಲ. ಹಳೇದು ಭಾಳ ಹಳೇದು. 70-80 ಲಕ್ಷ ಕಟ್ಬಿಟ್ಟಿದ್ರು. ಅಲ್ಲಿ ನಾಯಿಗಳ ಕಾಟ ತುಂಬಾ ಇದೆ ಸರ್, ಮಕ್ಕಳು ಓಡಾಡೋದಕ್ಕೆ ಅದೇನ್ರಿ ಮಟನ್ ಮಾರ್ಕೆಟ್ ಯೂಸ್ ಮಾಡ್ಬೋದಾ ಬೇಡವಾ, ಅದು ಹೆಂಗೆ ಪ್ರಸ್ತುತಿ? ಸರ್ ಈಗ ಲಾಸ್ಟ್ ಸಭೆಯಲ್ಲಿ ಒಂದು 2-3 ಸಭೆ ಮುಂಚೆ ಅದು ಅಲ್ಲಲ್ಲ ಅಂಗಡಿ ಮಾಡಿಕೊಂಡವ್ರೆ. ಆ ಭಾಗದವರು ಈ ಕಡೆ ಬರಲ್ಲ, ಈ ಭಾಗದವ್ರು ಆ ಕಡೆ ಹೋಗಲ್ಲ. ಅಲ್ಲೊಂದು ಮಾರ್ಕೆಟು ಮತ್ತು ಚಿಕ್ಕಮಗಳೂರಲ್ಲಿ ಕಟ್ಬಿಟ್ಟು ಹಂಗೆ ಇದಾಯ್ತದೆ. ಅದು ಒಂದು ಯಾರು ಹೋಗಲ್ಲ. ಎಷ್ಟೋ ಸತಿ ಟೆಂಡರ್ ಕರೆದ್ರೂ ಯಾರು ಅದಕ್ಕೆ ಇಲ್ಲೇನು ಮಾಡಿದೆ. ಅದಕ್ಕೆ ಇಲ್ಲಿ ಇದೆ ಸರ್, ಜನಗಳು ಅಕ್ಕಪಕ್ಕ ಸ್ಮೆಲ್ ಅಂತ ಬಂದು ನನಗೆ ಕಂಪ್ಲೇಂಟ್ ಹೇಳ್ತಾರೆ. ನಾನು ಏನು ಮಾಡೋಕ್ಕಾಗುತ್ತೆ ಸರ್, ಅದನ್ನು ಓಪನ್ ಮಾಡಿಸ್ಕೊಡಿ ಸರ್. ಅದಕ್ಕೆ ಇಲ್ಲಿ ಆಲ್ಟ್ರೇಷನ್ ಮಾಡೋಕ್ಕೆ ಒಂದು ರೆಸಲ್ಯೂಷನ್ ಮಾಡಿದ್ವಿ ಸರ್. ನೀವು ಸ್ಟಿಕ್ ಕ್ರಮ ತಗೊಂಡ್ರೆ ಅವ್ರು ನೀಟಾಗಿ ಒಂದು ಕಡೆ ಮಾಡ್ತಾರೆ.
ಇಲ್ಲಾಂದ್ರೆ ಅವರು ಅಲ್ಲೇ ಮನೆ ಮಧ್ಯ ಮನೆ ಇದೆ, ಅಕ್ಕಪಕ್ಕ ಅಂಗಡಿಗಳಿದೆ ಸರ್. ಅದು ಆರ್ಟಿಷನ್ ಮಾಡ್ಬಿಟ್ಟು ಸರ್ ಅದಕ್ಕೆ ಒಂಥರ ಗೋಡನ್ ಕಟ್ಬಿಟ್ಟವ್ರು, ಸರಿಯಾಗಿ ಪ್ಲಾನ್ ಕಟ್ಟಿಲ್ಲ ಅವರು. ಈಗ ಮೂರ್ತಿಮಾಲ್ ರಸ್ತೆಗೆ ಸ್ವಲ್ಪ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಎಂಟ್ರೆನ್ಸ್ ಕೊಟ್ಟು ಅದಕ್ಕೆ ಸ್ವಲ್ಪ ಕಿಟಕಿ ಮಡಗಿ ನಾವು ಒಂದ್ಸತಿ ರೆಸಲ್ಯೂಷನ್ ಮಾಡಿದ್ವಿ, ಅದು ತೀರ್ಮಾನ ತೊಗೊಂಡಿದ್ದೀವಿ. ಈಗ ಮಾಡ್ಸೋಣ ಮತ್ತೆ ಕಾರ್ಮಿಕರು ಕಮ್ಮಿ ಇದ್ದಾರೆ ಸರ್, ಇವ್ರುಗಳು ಕೆಲಸನೇ ಸರಿಯಾಗಿ ಮಾಡೋದಿಲ್ಲ. ಹೋಗಿ ಹೇಳಿದ್ರೆ ಬರ್ತೀವಿ ಮಾಡ್ತೀವಿ ಅಂತಾರೆ, ಇವರು ಕೆಲಸ ಮಾಡ್ತಾ ಇಲ್ಲ. ಮೇಸ್ತ್ರಿಗಳೇ ಸರಿಯಾಗಿ ಇರಲ್ಲ ಸರ್ ವಾರ್ಡಲ್ಲಿ. ಯಾರೇ ಇಂಜಿನಿಯರ್ ಯಾಕೆ ಕಲ್ಕತ್ತಾರ ಯಾಕೆ ಮಾಡ್ಕೊತಾರೆ ಆಯ್ತು ಯಾರು ಪೆಂಡಿಂಗ್ ಇದ್ದಾರೆ ಕೆಲಸ. ಮತ್ತೆ ಇನ್ನೊಂದು ಬೋರ್ ಆಗಿದೆ ಮಾಡಿದಾರಂತೆ ಕಳಪೆ ಕಾಮಗಾರಿ ಅಂತ ನೀನು ಸಸ್ಪೆಂಡ್ ಆಗ್ತಿಲ್ಲ, ಯಾವ ಇಂಜಿನಿಯರ್ ಸಸ್ಪೆಂಡ್ ಆಗ್ತಾರಲ್ಲ ಕಳಪೆ ಕಾಮಗಾರಿ ಅಂತ ಬರೋದ್ರೆ ಕ್ವಾಲಿಟಿ ಚೆಕ್ ಮಾಡ್ಬೇಕಾದ್ರೆ ಕ್ವಾಲಿಟಿ ನೋಡ್ಕೋಬೇಕಾದ್ರೆ ಇಂಜಿನಿಯರ್ ಅಲ್ವೇನ್ರಿ? ಯಾರು ನಗರೋತ್ಥಾನ ತಗೊಂಡ್ಬಿಟ್ಟು ಅವನು ಇನ್ನೂ ಪೆಂಡಿಂಗ್ ಮಾಡಿ ಕೆಲಸನೇ ಮಾಡಿಲ್ಲ. 10 ಕೋಟಿ ಹಂಗೆ ದುಡ್ಡಿದೆ, 10 ಕೋಟಿ ಹಂಗೆ ಇದೆ, ದುಡ್ಡು ಹಂಗೆ ಇದೆ ಸರ್. ಅರ್ಧಂಬರ್ಧ ಮಾಡಿ ಇಟ್ಟು ಅವನು ಬ್ಲಾಕ್ ಲಿಸ್ಟ್ಗೂ ಹಾಕಿಲ್ಲ, ಏನೂ ಇಲ್ಲ. 10 ಕೋಟಿ ಕೆಲಸ ಎಲ್ಲೂ ಆಗಿಲ್ಲ, ಬ್ಲಾಕ್ ಲಿಸ್ಟ್ಗೂ ಹಾಕ್ಸಿಲ್ಲ ಅವನು. ಇನ್ನೂ ಸುಮಾರು ವಾರ್ಡಲ್ಲಿ ಪೆಂಡಿಂಗ್ ಇದೆ ಕೆಲಸ. ಸತ್ಯ ಒಂದು ವಿರುದ್ಧ ರೆಸಲ್ಯೂಷನ್ 10 ಕೋಟಿ ಕೆಲಸನೇ ಒಂದು 2 ವರ್ಷದಿಂದ ಪೆಂಡಿಂಗ್ ಇದೆ. ಒಂದು ಕೊಟ್ಬಿಡಿ ದುಡ್ಡು ಯಾಕೆ ಅಪಾರ್ಟ್ಮೆಂಟ್ ಕೊಟ್ರೆ ಪಾರ್ಟ್ ಪೇಮೆಂಟ್ ಅಂತ ಅವ್ನು ಕೆಲಸನೇ ಮಾಡಿಲ್ಲ. ಎಲ್ಲಿ ಮಾಡಿದ ಕೆಲಸ ತೋರಿಸಿ ಅವ್ನು ಮಾಡಿರ್ಲಿ ರೀ. ನಿಮ್ದು ಕಂಪ್ಲೀಟ್ ಆದ್ಮೇಲೆ ಪಾರ್ಟ್ ಪೇಮೆಂಟ್ ಕೊಟ್ರೆ ಪಾರ್ಟ್ ಪೇಮೆಂಟ್ ತಗೊಂಡು ಹೋಗ್ತಾರೆ ಮನೆಗೆ. ಪಾರ್ಟಿ ಮೀಟಿಂಗ್ ಕೊಟ್ಟು ಕೆಲಸ ಇಲ್ಲ. ತಿಪ್ಪೇಗೌಡ ಅಂತ ಎಷ್ಟು ಸತಿ ವಾರ ಮಾಡಿದ್ರು ಬಂದಿಲ್ಲ. ಡಿಸಿ ಹೇಳವ್ರೆ ಅವ್ನು ಬ್ಲಾಕ್ ಲಿಸ್ಟ್ ಹಾಕಿ ಅಂತ. ಏನು ಇದೆ ಇದಾಗಿಲ್ಲ. ನಮ್ಗೆ ಗೊತ್ತಲ್ಲ, ಬಹಳ ವರ್ಷ ನೋಡ್ತೀನಿ ಅವನ. ನೀವು ಪಾರ್ಟ್ ಪೇಮೆಂಟ್ ಕೊಡುವಾಗ ನೀವು ಕೆಲಸ ನೋಡ್ಬಿಟ್ಟು ಅವ್ನ ಜವಾಬ್ದಾರಿ ನಮ್ಮ ಮೇಲೆ ಇದ್ರೆ ಅವ್ನು ಕೆಲಸ ಮಾಡ್ತಾನೆ. ದುಡ್ಡು ತಗೊಂಡು ಹೋಗಿರ್ತಾನೆ, ಮಾಡಲ್ಲ. ಈಗ ತಪ್ಪಲ್ವಾ? ನಮ್ಮೇನು ಹೆಂಗ್ರಿ ಪೇಮೆಂಟ್ ಕೊಡ್ತೀರಾ ನೀವು? ಇದು ನಂದು ಫಸ್ಟ್ ಮೀಟಿಂಗು. ನಾನೇನಿಲ್ಲ ಆಕ್ಷನ್ ತಗೋತೀನಿ, ಸಸ್ಪೆಂಡ್ ಮಾಡ್ತೀನಿ. ನಮ್ಮೇನು ಅಣ್ಣ ಇಂಜಿನಿಯರ್ಸ್ ಒಬ್ಬರೇ ಇರೋದು. ಅವರು ಯಾರು ಇಲ್ಲ, ಇಂಜಿನಿಯರ್ಸ್ ಒಬ್ಬರೇ ಇರೋದು. ಒಬ್ಬರೇ ಇರೋದು. ಒಬ್ಬರೇ ಇರೋದು. ಹೆಲ್ತ್ ಇನ್ಸ್ಪೆಕ್ಟರ್ ಒಬ್ಬರೇ ಇರೋದು ಸರ್, ಲೇಡಿ. ಒನ್ ಮ್ಯಾನ್ ಆರ್ಮಿ ಅಂತ ಇದ್ದಾರೆ ಮೇಡಮ್. ಹೆಲ್ತ್ ಇನ್ಸ್ಪೆಕ್ಟರ್ ಒಬ್ಬರೇ ಇರೋದು. ಸರ್, ನನ್ನ ಹೆಸರು ನಿಗಾರ್ ಅಂತ. ನಾನು 27ನೇ ವಾರ್ಡು ಎಕ್ಸ್ ವೈಸ್ ಪ್ರೆಸಿಡೆಂಟು. ಲಾಟ್ಸ್ ಆಫ್ ಪ್ರಾಬ್ಲಮ್ ಇದೆ ಸರ್. ವಾರ್ಡ್ ತುಂಬ ದೊಡ್ಡದು ನಮ್ಮದು. ಫಸ್ಟ್ ಆಫ್ ಆಲ್ ಫಾರೆಸ್ಟ್ ಮೋರಿಗೂ ಇನ್ನೂ ಕೆಲಸ ಆಗಿಲ್ಲ 3 ವರ್ಷದಿಂದ. ನೆಕ್ಸ್ಟ್ ಬಂದರೆ ಲೈಟ್ಸ್ ತುಂಬ ಕಮ್ಮಿ. ಇದು ನಾಯಿದು ತುಂಬ ಪ್ರಾಬ್ಲಮ್ಸ್, ತುಂಬ ಕೇಸಸ್ ಆಗಿದೆ ವಾರ್ಡ್ನಲ್ಲಿ. ಏನು ರೆಸ್ಪಾನ್ಸ್ ತಗೊಳ್ತಾ ಇಲ್ಲ. ಕಂಪ್ಲೇಂಟ್ಸ್ ಮಾಡಿದ್ರು. ಮತ್ತೆ ಇನ್ನೊಂದು ಅಂಗನವಾಡಿಗೂ ಇದು ಮಾಡಬೇಕು ಸರ್. ಮೇಡಮ್ ನಗರೋತ್ಥಾನ ಇಂಜಿನಿಯರ್ ಯಾರು? ಒಬ್ಬರೇ ಅಲ್ಲ ಮೇಡಮ್ ಕನೆಕ್ಷನ್ ಕೊಟ್ಟು ಎಲೆಕ್ಟ್ರಿಕಲ್. ಇದು ನಗರೋತ್ಥಾನ ಪ್ರಾಬ್ಲಮ್ ಇದೆಯಮ್ಮ. ಲೈಟ್ಸೇ ಬರ್ತಾ ಇಲ್ಲ ಸರ್. ಲೈಟ್ ಇನ್ನೂ ಬೇಕು. ಸ್ಪೆಷಲ್ ಗ್ರಾಂಟಲ್ಲಿ ಒಂದು ಲೈಟ್ ತಗೊಂಡಿದ್ದೀವಿ ಸರ್, ಟೆಂಡರ್ ಆಗಿದೆ. ಅವ್ರು ಕೇಳ್ತಾ ಇರೋದು ಅಂಗನವಾಡಿದು ಲೈಟ್ ಬರ್ತಾ ಇಲ್ಲ ಅಂತ. ಆಯ್ತು, ನೋಡ್ತೀವಿ. ಎಕ್ಸ್ಟ್ರಾ ಲೈಟ್ಸ್ ಬೇಕು ಸರ್, ಮಾಡ್ತೀವಿ. ವಾರ್ಡ್ ಎಲ್ಲ ನೋಡೋದಿಲ್ಲ ಅವ್ರನ್ನ. ದೊಡ್ಡ ಮೋರಿ ಇದೆಯಲ್ಲ ಸರ್ ಸ್ಮಶಾನದ ಹತ್ರ, ಆ ನೀರು ಬಂದು ಸಿಪಿಟಿ ಗಾರ್ಡನ್ ಕಡೆ LIC ಕಡೆ ಹೋಗ್ತಾ ಇದೆ. ಬೈಕ್ ತಗೊಳ್ಳಿ ಬದುಕಿ. ಅದನ್ನ ಮಾಡಿಸ್ಬೇಕು. ಮತ್ತೆ ಶಶಿ ಕೇಸ್ ಹಾಕವ್ರೆ ಅಂತ ಅಂದ್ಬಿಟ್ಟು ಸಿಪಿಟಿ ಗಾರ್ಡನ್ ಹತ್ರ ಮೋರಿ ಇಲ್ಲ, ಅದೆಲ್ಲ ನೀರೆಲ್ಲ ಮೋರಿ ನೀರೆಲ್ಲ ಆಚೆ ಮೇನ್ ರೋಡ್ ಫಸ್ಟ್ ರೋಡಲ್ಲಿ ಇದ್ದದ್ದು. ಮತ್ತೆ ಶವಗಾರದ ಏನು ಮಾಡಿ ಅದನ್ನ ಓಪನ್ ಮಾಡಿದ್ರು, ಅದೇನು ಮತ್ತೆ ಮಾಡಲೇ ಇಲ್ಲ. ಬೇಸಿಕ್ ಫೆಸಿಲಿಟೀಸ್ ಜನರೇಟರ್ ಒಂದು ಅವಶ್ಯಕತೆ ಇದೆ ಸರ್. ಜನರೇಟರ್ನ ಕರೆದಿದ್ದೀವಿ. ಫೈನಲ್ 5 ವರ್ಷ ಆಯಿತು ಅಂದರೆ ವಾಟರ್ ಸಪ್ಲೈ ಕೊಟ್ಟು ಅಲ್ಲಿ ಮಾಡ್ತೀವಿ. 1 ವರ್ಷ ಆಯಿತು ಓಪನ್ ಆಗಿ. ಸಮಸ್ಯೆ ಜಾಸ್ತಿ ಅವಣ ಅಲ್ಲಿ. ಸಮಸ್ಯೆ ಜಾಸ್ತಿ ಇವೆ. ನೀರು ಕೂತ ಮಳೆ ಹೋದ್ರೆ ಬೋರ್ ಇಲ್ಲ, ಅಲ್ಲಿ ಟ್ರೈನಿಂಗ್ ಕೊಡ್ಬೇಕಂತೆ ಚಿತಾಗರಕ್ಕೆ. ಅದು ಕೊಟ್ಟು ಏನು ಪ್ರೋಸೆಸ್ ಮಾಡಲಿಲ್ಲ ಅಣ್ಣ. ಸುಮ್ಮನೆ ಕಟ್ಟಿದ್ರು, ಉದ್ಘಾಟನೆ ಮಾಡಿ ಬಿಟ್ರು ಅಷ್ಟೇ. ಯಾವ ಪ್ರೋಸೆಸ್ ಏನೂ ಆಗಲಿಲ್ಲ ಅಣ್ಣ. ಮಾಡೋಣ.
नमस्ते सर हसीना ये तो प्रॉब्लम है 90 में ये प्रॉब्लम ये एक्चुअली प्रॉब्लम ಇರಬಾರದು ಪ್ರಾಬ್ಲಮ್ ಇರಲಿಲ್ಲ ಸರಿ ಮಾಡೋಣ ಸರಿ ಮಾಡ್ತೀವಿ ಬೀಡಿಕಲ್ಲಲ್ಲಿ ಕಾವೇ ನೀರೇ ಬಂದಿರೋದು ಯಾವತ್ತೂ ಇಲ್ಲ ಮಾಡೆಲ್ ಅಂಗನವಾಡಿ ಟೀಚರ್ ಇಲ್ಲ ಸರ್ ಸುಮಾರು ದಿನನೇ ಆಯಿತು ಆಯಮ್ಮನೆ ನೋಡ್ಕೊತಾರೆ ಮತ್ತು ಸ್ಮಶಾನದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಸರ್ ಒಂದು ಲೈಟ್ ವ್ಯವಸ್ಥೆ ಇಲ್ಲ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಲ್ಲ ವಾರ್ಡಲ್ಲಿ ನಮ್ಮ ವಾರ್ಡಲ್ಲಿ ಬೋರ್ವೆಲ್ದು ಸ್ಟಾರ್ಟರ್ ಬಾಕ್ಸಸ್ ಏನಿದೆ ಬಾಕ್ಸ್ಗಳು ಸಮೇತ ಎಲ್ಲ ಬಿದ್ದೋಗಿದೆ. ಅದ್ರಲ್ಲಿ ಪ್ರತಿ ಸರಿನೂ ನಮ್ಮ ಜಯಕುಮಾರ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇದ್ದೀನಿ. ಯಾರೋ ಹುಡುಗರು ಮಕ್ಕಳು ಕೈ ಹಾಕ್ಬಿಡ್ತಾರೆ, ಹಸುಗಳು ಬಾಯಿ ಹಾಕ್ಬಿಡ್ತಾರೆ, ಕರೆಂಟ್ ಹೊಡಿತಾರೆ ಅಂತ. ಒಂದು ಸ್ಟಾರ್ಟರ್ ಬಾಕ್ಸ್ ಇಟ್ಟಿಲ್ಲ, ಮೇಂಟೆನೆನ್ಸ್ ಅಂತೂ ಇಲ್ವೇ ಇಲ್ಲ. ವಾರ್ಡ್ ಸಮಸ್ಯೆ ಇಲ್ಲ. ಆಫೀಸಲ್ಲಿ ಇರೋರೊಬ್ರು ಇಂಜಿನಿಯರು ಹೆಲ್ತ್ ಇನ್ಸ್ಪೆಕ್ಟರ್ಗಳಿಲ್ಲ, ಎನ್ವೈರನ್ಮೆಂಟ್ ಇಂಜಿನಿಯರ್ಸ್ ಇಲ್ಲ. ಇರೋರೊಬ್ರು ಇಂಜಿನಿಯರು ಎಸ್ಟಿಮೇಷನ್ ಅವರೇ, ಬಿಲ್ ಮಾಡೋದು ಅವರೇ, ಲಾಸ್ಟಿಗೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋರು ಅವರೇ. ಹಂಗಾಗೋಗಿದೆ. ಅವರು ಚೇಂಜ್ ಆಗಬೇಕು. ಅದು ಬಿಟ್ಟು ನಿಮ್ಮದೇ ಎಲ್ಲ ವಾರ್ಡಲ್ಲಿ ಯಾವ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾರೆ. ಒಂದು ಸ್ಪೆಷಲ್ ಗ್ರಾಂಟಲ್ಲಿ 80 ಲಕ್ಷ ಆಗಿತ್ತು, ಏನೋ ಸಿಂಗಲ್ ಟೆಂಡರ್ ಆಯಿತು ಅಂತ ಹೋಲ್ಡ್ ಆಗಿತ್ತು. ಅದೇನಾಯಿತು, ಏನು ಪ್ರೊಸೆಸ್ ಅಂತ ಗೊತ್ತಾಗಿಲ್ಲ. ಒಂದು ನೆಕ್ಸ್ಟು ಬೋರ್ ಆಗಿತ್ತಾಳೆ. ಈಗ ಸಮ್ಮರಲ್ಲಿ ನಾವೆಲ್ಲ ಕುರ್ತಾಗಿ ಒಂದು ಬೋರ್ಗಳು ಹಾಕಬೇಕು ಅಂತ ಹಾಕಿದ್ರು. ಬೋರ್ ಕೊಲ್ದಿದೆ, ಮೋಟ್ರ್ ಬಿಟ್ಟಿಲ್ಲ. ಅದು ರೀಸನ್ ಏನಂತ ಗೊತ್ತಿಲ್ಲ. ಮತ್ತು ಇಂಜಿನಿಯರ್ ಕೇಳಿದ್ರೆ ನಾವು ಒಬ್ಬನೇ ಇರೋದು ಅಂತ ಅವ್ರೊಂದು ರೀಸನ್ನು. ಅವರು ಸದಸ್ಯರು ಬಂದರೆ ಏನು ಗೌರವ ಕೊಡಬೇಕು ಅಂತ ಸಣ್ಣ ಕಾಮನ್ ಸೆನ್ಸ್ ಇಲ್ಲ. ಅದೊಂದು ಫಸ್ಟು. ಇನ್ನು ಹೆಲ್ತ್ ಸೆಕ್ಷನ್ ಬಂದರೆ ಕಾರ್ಮಿಕರು ಇಲ್ಲ ಅಂತ ವಾರ್ಡಲ್ಲಿ ಯಾವುದೇ ರೀತಿ ಕಾರ್ಮಿಕರು ಬರಲ್ಲ. ನಮ್ಮ ಹೆಲ್ತ್ ಸೆಕ್ಷನಲ್ಲಿ, ಇದರಲ್ಲಿ ಇಂಜಿನಿಯರ್ ಸೆಕ್ಷನಲ್ಲಿ ಏನು ಕೆಲಸ ಕಾರ್ಯಗಳಿದೆ ಅಲ್ಲಿ ಬಂದು ನೋಡ್ಬಿಟ್ಟು ಬಿಲ್ ಮಾಡಬೇಕು ಅನ್ನೋದಿಲ್ಲ. ಕೌನ್ಸಿಲರ್ ಗಮನಕ್ಕೆ ಬರಲ್ಲ ಬಿಲ್ ಮಾಡೋದು. ಆಮೇಲೆ ತಮ್ಮ ಗೊತ್ತಣ ಇಲ್ಲಿ ನಮ್ಮ ತಿಂಗಳ ಕಾಲೋನಿಯಲ್ಲಿ ಈ ಕಾಲ ನಮ್ಮ ರೆಸಲ್ಯೂಷನ್ ಆಗಿದೆ, ಈ ಖಾತಾ ಮಾಡ್ಕೊಳ್ಬೇಕು. ಅದೊಂದು ದೊಡ್ಡ ಚಾಲೆಂಜ್ ಆಗಿದೆ. ಸಾಹೇಬ್ರು ಬಂದು MAR ಎಂಟ್ರಿ ಇದೆ ಅಂತ ತೋರಿಸಿದ್ದೀನಿ. ಅದು ಸ್ವಲ್ಪ ಗಮನ ಹರಿಸ್ಬೇಕು. ಮತ್ತು ಸಮುದಾಯ ಭವನ ತಾವು ಬಂದು ವಿಸಿಟ್ ಮಾಡಿದಿರಿ, ಅದು ಫಂಡ್ ಇದೆ, ಅದನ್ನು ಫಾಲೋಅಪ್ ಮಾಡ್ತಾರೆ. ಸರ್, ನಗರಸಭೆಯಲ್ಲಿ ಹೆಲ್ತ್ ಸೆಕ್ಷನ್ ಅಲ್ಲಿ ಏನಾದರೂ ರಿಕ್ವೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಕೆಲಸ ಆಗಲ್ಲ. ಒಂದು JCB ಕೇಳಿದ್ರೆ ಒಂದು ತಿಂಗಳು ಬಿಟ್ಟು ಕಳಿಸ್ತಾರೆ. ಈಗ ನಮ್ಮ ವಾರ್ಡಲ್ಲಿ ಡಕ್ ತೆಗೆದು 3 ತಿಂಗಳಾಯ್ತು. 3 ತಿಂಗಳಿಂದ ಇನ್ನೂ ಬಂದು ವಿಸಿಟ್ ಮಾಡಲಿಲ್ಲ. ಹಂಗೆ ಬಿದ್ದೈತೆ. ಕೇಳಿದ್ರೆ JCB ಇಲ್ಲ, ಕಾರ್ಮಿಕರು ಇಲ್ಲ, ಅದೇ ಹೇಳ್ತಾರೆ. ಸರ್, ಇನ್ನೊಂದು ಶೇರ್ ಹೋಟೆಲ್ ಹತ್ರ ಎಲ್ಲ ಕಸ ತಗೊಂಡ್ಬಂದು ಬೆಂಕಿ ಹಾಕ್ತಾರೆ. ಸರಿ ಮಾಡೋಣ. ನೀವು ರಿಜಿಸ್ಟರ್ ಒಂದು 4 ಜನ ಕೊಡ್ತೀನಿ. 4 ಜನ ಬೇಕಾ? ಬಂದು ವಿಸಿಟ್ ಮಾಡಿ ಅಂದ್ರೆ ಇನ್ನೂ ಅದೇ ಫೋನ್ ರಿಸೀವ್ ಮಾಡಲ್ಲ ಸರ್. ಯಾರು ಹೆಲ್ತ್ ಇವರು ಫೋನ್ ರಿಸೀವ್ ಮಾಡಲ್ಲ. ಮತ್ತೆ ಮೇಸ್ಟರ್ ಇದಾರೆ, ಅವರು ಫೋನ್ ರಿಸೀವ್ ಮಾಡಲ್ಲ. ಬೋರ್ವೆಲ್ ಡ್ರಿಲ್ ಆಗಿದೆ, ಇನ್ನೊಂದು ಇದಾಗಬೇಕು, ಮೋಟರ್ ಹಾಕ್ಬೇಕು. ಪಾರ್ಕ್ ಸಮಸ್ಯೆ ಇದೆ, UGD ಸಮಸ್ಯೆ ಇದೆ. ಅಕ್ಕ ಅವರಂದಂಗೆ ಆ ಮಾಂಸದ ಮಾರ್ಕೆಟು 13ನೇ ವಾರ್ಡಲ್ಲಿ ಇರೋದು. ಅದು ವಾಸ್ತು ಚೇಂಜ್ ಮಾಡಬೇಕು. ಅವ್ರೆ ಸಮುದ್ರದಲ್ಲಿ ಇದ್ದಂಗಿದೆ, ಮಧ್ಯ ನಾಯಿ ಹೇಳ್ದಂಗೆ ಮಾಡ್ತಾರೆ ಮಾಡಿ. ಮತ್ತೆ ನಮ್ಮದು ವಾರ್ಡ್ ದೊಡ್ಡದು, ಹಳೆ ಡ್ರೈನ್ಗಳು ಅವೆಲ್ಲ ಹೂಳೆ ಎತ್ತಬೇಕು. ಸುಮ್ಮನೆ ಮೇಲೆ ಕೊಂಗಾಣಿ ಕೆತ್ತಿರ ಆಗಲ್ಲ. ಮತ್ತೆ ಪೌರ ಕಾಮಿಕ್ ಕಮ್ಮಿ. ಅಣ್ಣ, ಮೊದಲೇ ನಮ್ಮ ಭಾಗಕ್ಕೆ ಮತ್ತು ಫ್ಲೇವರ್ ತಂದು ರೆಡಿ ಆಗುತ್ತೆ. ಜೊತೆಗೆ ಅಪ್ರೋಚ್ ರೋಡ್ ಮಾಡಿಸ್ಬೇಕು. ಅದನ್ನ ನಾನು ಸಪ್ರೇಟ್ ಬಿಲ್ ಮಾಡ್ತೀನಿ. ಆ ಅಪ್ರೋಚ್ ರೋಡ್ ಎಲ್ಲಿಂದ ಬರಬೇಕು? ರಾಮ್ಪುರದಿಂದ ಫ್ಲೈಓವರ್ ಕನೆಕ್ಟ್ ಮಾಡ್ಬೇಕಲ್ಲಿ. ನೀವು ಎಲೆಕೆರೆಯವ್ರು ಹಿಂಗೆ ಹೋಗ್ಬಿಟ್ಟು ಆ ರೋಡ್ ಕನೆಕ್ಟ್ ಮಾಡಬೇಕು. ಎಲ್ಲ ಸಮಸ್ಯೆಗಳೇ. ಸುಮ್ಮನೆ ಇವ್ರು ಏನು ಮಾಡ್ತಾವ್ರೆ, ಈಗ ಜಸ್ಟ್ ಇದನ್ನ ಹಿಂಗೆ ಮಾಡಿ ಬಿಟ್ಬಿಡ್ತಾವ್ರೆ. ಎಲ್ಲೆಲ್ಲಿ ಹೆಂಗೆ ಹೋಗ್ಬೇಕು, ಯಾವ ಕಡೆಯಿಂದ ಜನ ಬರಬೇಕು, ಎಲೆಕೆರೆಯವ್ರಿಗೆ ಕರೆಕ್ಟ್ ರೋಡ್ ಯಾವುದು, ಫ್ಲೈಓವರ್ ಲೆಫ್ಟಕ್ಕೆ ಯಾವುದು, ಇಳಿಕೆ ಯಾವುದು ಎಲ್ಲ ಮಾಡ್ಬೇಕಲ್ಲ. ಅದೇ ನಿಮ್ಮ ವಾರ್ಡ್ ಚೆನ್ನಾಗಿ ಆಗ್ತಿದ್ರೆ ಓಟು, ಪಕ್ಕದ ವಾರ್ಡ್ ಇಲ್ಲ. ಇದು ಅಲ್ಲಿ ಅಂಗನವಾಡಿ ಇಲ್ಲ ಮೊದಲಿಗೆ. ಎಲ್ಲ ಮಾಡೋಣ ಈಗ. ಮತ್ತೆ ಇಲ್ಲಿ ಸಮಸ್ಯೆ ಹೇಳ್ತೀನಣ್ಣ,
ಅಲ್ಲಿ ನಮ್ಮ ರಾಮ ಮಂದಿರ ಬೀದಿ ಅಂದ್ಬಿಟ್ಟು ಒಂದು 600 ಜನ ಇದ್ದಾರೆ, ಒಂದು 120 ಮನೆ ಇದೆ. ಅಲ್ಲಿ ಈ ಕಥೆಗಳೇ ಇಲ್ಲ. ಮತ್ತೆ ಇಲ್ಲಿ ಏನಾಗಿದೆ ಅಂದರೆ ಮೊದಲೆಲ್ಲ ಮನೆಗೆ ಹೋಗಿ ಅಳತೆ ಮಾಡಿ ಅದನ್ನು ಬೌಂಡ್ರಿ ಫಿಕ್ಸ್ ಮಾಡಿ ಬರ್ತಾಯಿದ್ರು. ನಗರಸಭೆಗೆ ಆಗ ಆದಾಯ ಕಡಿಮೆ ಇತ್ತು. ಇವಾಗ ಬೌಂಡ್ರಿ ಫಿಕ್ಸ್ ಮಾಡಿದ್ರೆ ಆದಾಯ ಜಾಸ್ತಿ ಆಗ್ತದೆ. ಇಲ್ಲಿ ಏನು ಮಾಡ್ತಾವ್ರೆ, ಇಲ್ಲಿ ಬಂದು ಹಾಕ್ಬಿಟ್ವೆ ದುಡ್ಡು ತೊಗೊಂಡು ಅವ್ರು ಇಷ್ಟ ಬಂದಂಗೆ ಯಾವುದು ಇಲ್ಲಿಗಲ್ ಅದೇ ಅದನ್ನ ಲೀಗಲ್ ಮಾಡ್ಕೊಡ್ತಾರೆ. ಅಲ್ಲಿ ಕರೆಕ್ಟಾಗಿರೋ ಮನೆನ ನೋಡಿ ಈ ಕತೆ ಕೊಡಿ ಅಂದ್ರೆ ಇಲ್ಲಿ ಒಬ್ರು ಬರೋರು. ಈಗ ಒಂದು ಕೆಲಸ ಮಾಡೋಣ, ಏರಿಯಾ ವೈಸ್ ಅದೊಂದು ಮಾಡ್ಬಿಡ್ಬೇಕು. ಏರಿಯಾ ಮಾಡ್ಬೋಣ, ನಾನು ಮಾಡಿದ್ದಾನೆ ಸ್ಟಾರ್ಟ್ ಮಾಡಿ ಆಂದೋಲನ. ಈಗ ಖಾತಾ ಆಂದೋಲನ ಮಾಡ್ಕೊಳ್ಳೋಣ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲ ಅಧಿಕಾರಿಗಳು ನಮ್ಗೊಂದು ಅವಧಿನೇ ನನ್ನ ಮನೆಗೂ ಮನೆ ಕಟ್ಟಿಗಿರ್ಬೋದು, ಲೋನ್ ತೊಗೊಳಗಿರ್ಬೋದು, ಭಾಗ ಮಾಡ್ಕೊಳಗಿರ್ಬೋದು, 108 ಸಮಸ್ಯೆಗಳಿವೆ. ಅದೊಂದು ಮಾಡಿದ್ರೆ ಎಲ್ಲಾ ಜನಕ್ಕೂ ಅನುಕೂಲ ಆಯ್ತಣ್ಣ. ಇದೊಂದು ಕೆಲಸ ದಯವಿಟ್ಟು ಮೈಂಡ್ ಮಾಡಿಕೊಂಡು ಮಾಡಿಸ್ಬಿಡಿ ಅಣ್ಣ. ಈಗ ಶ್ರೀನಿವಾಸ್ ಅವರೇ, ಮತ್ತು ಡಾಕ್ಟರ್ಗೆ ರೋಗಿಗೆ ಏನ್ ರೋಗ ಆಗಿದೆ ಅಂತ ಗೊತ್ತಾಗುತ್ತೆ. ಇವೆಲ್ಲ ಡಾಕ್ಟರ್ಗಳೇ ನಿಮ್ ಸಮಸ್ಯೆ ಇರೋದೆ ಅಂತ ನಿಮ್ಗೆಲ್ಲ ಅರ್ಥ ಆಗಿದೆ. ಪರಿಹಾರ ಕಂಡುಕೋಕೆ ಬೆಂಗಳೂರು ಹೋಗೋಣ. ಬಡವ್ರ ಫೈಲ್ ಇಟ್ಕೊಂಡ್ಬರೋದು, ದಿನನಿತ್ಯ ಇಲ್ಲಿ ನರಳೋದು ತಪ್ಪೋಗ್ಬೇಕಿಲ್ಲ. ನಗರಸಭೆಯಲ್ಲಿ ಫ್ರೀ ಆಗಿ ಬಂದು ಏನ್ ಕೆಲಸ ಆಗ್ಬೇಕು ಆ ಕೆಲಸಕ್ಕೆ ಮಾತ್ರ ನಗರಸಭೆ ಇರ್ಬೇಕು. ಆ ಕೆಲಸ ಆದ್ರೆ ಸಾಕು. ಆಗ್ಬೋದು. ನೆಕ್ಸ್ಟ್ ವಾರ್ಡಲ್ಲಿ 9, 10, 11 3 ವಾರ್ಡಲ್ಲೂ ಮೋರಿ ಸಮಸ್ಯೆ. ಅಂದ್ರೆ ಮೋರಿ ಸ್ವಲ್ಪ ಅಗಲ ಮಾಡಬೇಕು, ಸ್ವಲ್ಪ ನೀರೆಲ್ಲ ಹೋಗೋದು. ಯಾಕೆಂದ್ರೆ ನಮ್ದೆಲ್ಲ ಕೋಟೆ ಹಳೆ, ಸ್ವಲ್ಪ ಎಲ್ಲ ಹಸು ಸಾಕುದು, ಎಮ್ಮೆ ಸಾಕುದು, ಇನ್ನು ಹಳೆ ಪ್ರಕೃತಿ ಹಂಗೆ ಉಳಿಸ್ಕೊ ಬಂದವ್ರೆ. ಕೋಳಿ ಎಲ್ಲ ಅದೊಂದು UGD ಎಲ್ಲ ಮೋರಿ ಆದ್ರೆ ಆಟೋಮೆಟಿಕ್ UGD ಟಾರು ಆಮೇಲೆಲ್ಲ ಆಗುತ್ತೆ. ಫಸ್ಟ್ ಮೋರಿಗಳಾಗ್ಲಿ, ಆಮೇಲೆ ಲೈಟ್ಸ್ಗಳಿಲ್ಲ. ಅದೊಂದು ನಾನು ಸುಮಾರು ಎಲ್ಲ ಕಮಿಷನರ್ ಬಂದಾಗ ಹೇಳ್ತಾನೆ ಇರುವೆ, ಫಸ್ಟ್ ಲೈಟ್ಗಳಾಕಿ. ವಾರ್ಡ್ ನಂಬರ್ 24 ರಫೀದ್ ಅಂತ. ನಿಮ್ ಬಾಡಿ ನೋಡಿದ್ರೆ ಧ್ವನಿ ಸರಿ ಇಲ್ಲ, ಸೌಂಡೇ ಬರಲ್ಲ ಮರ್ಯ, ಜೋರಾಗಿ ಮಾತಾಡೋ. ಏನಿಲ್ಲ, ನಮ್ಮ ವಾರ್ಡಲ್ಲೇ ಸ್ವಲ್ಪ ವಾರ್ಡ್ ದೊಡ್ಡದು ಅಣ್ಣ, ನಮ್ಮ ವಾರ್ಡ್ ದೊಡ್ಡದು. ಆಮೇಲೆ ಸ್ವಲ್ಪ ಕಾರ್ಮಿಕರು ನಮಗೆ ಕಷ್ಟ. 2 ಬರ್ತಾರೆ ಅವರು, ಮಿಷಿನ್ ಅಲ್ಲ. ಒಂದು ಬೀದಿ 2 ಮಾಡಿ ಅವರೇ ಸುಸ್ತಾಗ್ತಾರೆ. ನಾವು ಏನು ಹೇಳೋಕ್ಕಾಗೋಕ್ಕಿಲ್ಲ. ವಾರ್ಡ್ ದೊಡ್ಡದು, 1-2 ಕಾರ್ಮಿಕರಿಗೆ ಜಾಸ್ತಿ ಆಗಬೇಕು. ಆಮೇಲೆ ಸ್ವಲ್ಪ ಹಳೆಯ ಕೆಲಸ, ಸ್ವಲ್ಪ ಹಳೆಯ ಕೆಲಸ ಐತೆ ಪೆಂಡಿಂಗು. ಸ್ವಲ್ಪ ಕೆಲಸ ಸ್ವಲ್ಪ ವಾರದದ್ದೆಲ್ಲ. ಲಾಸ್ಟ್ ಟೈಮು 6 ಲೈಟ್ ಬಂತು, ಅದೇ ಹಾಕೋಕ್ಕೆ ನಮಗೆ ವಿಚಾರ ಇಲ್ಲ. ಸ್ವಲ್ಪ ಲೈಟ್ಗಳು ಬೇಕು. ಮತ್ತು ನಮ್ಮ ಮಾರ್ಕೆಟ್ ಅಲ್ವಾ ಸರ್, ಮೊದಲು ಅಲ್ಲಿ ಈಗ ನಾಯಿ ಇದು ಆಟಗಳಂತಾರಲ್ಲ, ಮೊದಲೇ ಅಲ್ಲಿ ಒಂದು ಜಾಗ ಮಾಡ್ಕೊಂಡು ಎಲ್ಲ ಇದ್ದಿತ್ತು. ಈಗ ಅಲ್ಲಿ ಮಾಡಕ್ಕೆ ಕೊಡ್ತಾ ಇಲ್ಲ ಬೀದಿಗೆ, ಬೀದಿಯಲ್ಲಿ ಮಾಡ್ಕೊಂಡು ಆ ಕಡೆ ಈ ಕಡೆ ಆ ಕಡೆ ಬದಿ ಆಗ್ತಾಯಿತ್ತು. ಆ ಕಡೆ ನಮಗೆ ಅದು ಸ್ವಲ್ಪ ರೆಡಿ ಮಾಡಿಸ್ಕೊಟ್ಬಿಟ್ರೆ ಎಲ್ಲ ಒಂದು ಕಡೆ ಇರ್ತದೆ, ಏನೋ ನಮಗೆ ತೊಂದರೆ ಇರೋದಿಲ್ಲ. ದಯವಿಟ್ಟು ಅದು ಸ್ವಲ್ಪ ಮಾಡಿಕೊಟ್ಬಿಟ್ರೆ ಭಾಳ ಒಳ್ಳೇದಂತ ಕೇಳ್ಕೊತೀವಿ. ನಗರದೊಂದು ನಾಳೆನೇ ಕಲಿಸಿ ರೆಡಿ ಮಾಡಿಸಿ ಕೆಲಸಗಳು ಒಂದು 30 ವರ್ಷ ಒಂದು ವಾರ್ಡ್ ಬರ್ತದೆ, 10 ಕೋಟಿ ಕೆಲಸ ಇರೋದು ಮಾತಾಡಿಸಿ ಇದು ಮಾಡಿದ್ರೆ ಕಸನ ಎತ್ತಿದ್ರ ಬಗ್ಗೆ ಸ್ವಲ್ಪ ಯಾಕೋ ಈಗ 1 ವಾರದಿಂದ ಅಲ್ಲಿ ಚುನಾವಣೆಗೆ ಹಾಕ್ಬಿಟ್ಟಿದ್ರಂತೆ 20 ಜನ ಅಲ್ಲ. ತುಂಬಾ ನಿಮಿಷ ಇದೆ. KV ರೋಡಲ್ಲೆಲ್ಲ ಓಡಾಡ್ತಾರೆ, ನೋಡ್ತೀನಿ ನಾನು ಇವತ್ತು ನೋಡ್ಕೊ ಬಂದೆ. ಬಸ್ ಸ್ಟ್ಯಾಂಡ್ ಜಾಸ್ತಿ ನೋಡಿ ರಾಶಿ ಬಿದ್ದಿದೆ ಕಸ. ಆಯ್ತು, ಹೊಸ ಬಿಲ್ಡಿಂಗು ಎಲ್ಲ ಸ್ಕ್ರ್ಯಾಪ್ ಎಲ್ಲ ರೆಡಿ ಇದೆ, ಹೊಸ ಬಿಲ್ಡಿಂಗು. 22 ಅಲ್ಲಿ ನಾನು ಬಸ್ ಸ್ಟಾಪ್ಗೆ ನಾನು ರಿಕ್ವೆಸ್ಟ್ ಕೊಟ್ಟಿದ್ದೆ. ಟೆಂಡರು ಆಗಿದೆ, ವರ್ಕ್ ಆರ್ಡರ್ ಸಿಕ್ಕಿತ್ತು. ಸೊ ಹಳೆ ಕಮಿಷನರ್ ಯಾವುದೇ ಕೋಆಪ್ರೇಟ್ ಮಾಡಿರಲಿಲ್ಲ, ಸುಮಾರು ಅದು ಆಗಿದೆ. ಆಗಸ್ಟಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಸಾಹೇಬರು ಬಂದ ತಕ್ಷಣ ಫಸ್ಟ್ ಡೇಯಲ್ಲಿ ಪೊಲೀಸ್ ಪ್ರೊಟೆಕ್ಷನ್ಗೆ ಪರ್ಮಿಷನ್ ತೊಗೊಂಡ್ರು. ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಬಸ್ ಸ್ಟಾಪ್ ಸ್ಟಾರ್ಟ್ ಮಾಡೋಕ್ಕೆ ಇದು ಮಾಡಿದ್ರು. ಇನ್ನೂ ಗಂಟ ಜಸ್ಟ್ ಗ್ರೌಂಡ್ ಲೆವೆಲ್ಗೆ ಆಗಿರೋದು, ಇನ್ನೂ ಗಂಟ ಮುಗಿದಿಲ್ಲ. ಅದೇನಕ್ಕೆ ಅಂತ ಗೊತ್ತಿಲ್ಲ, ಸುಮಾರು ಸತಿ ನಾನು ಹೇಳಿದ್ದೀನಿ. ಆಮೇಲೆ ಇನ್ನೊಂದು ಪಾರ್ಕ್ ಇಶ್ಯೂದು ಸುಮಾರು ನಾನು ಬಂದಾಗಿಂದ ಹೇಳ್ತಾನೆ ಇದ್ವಿ. ಅದಕ್ಕೆ ವರ್ಕ್ ಇದು ಫಂಡು ಹಾಕಿದ್ವಿ, ಎಲ್ಲ ಆಯಿತು. ಸಡನ್ ಆಗಿ ನಾವು ವರ್ಕ್ ಮಾಡೋ ಟೈಮಲ್ಲಿ ಪಕ್ಕದವ್ರು ಬಂದು ನಮ್ಮ ಜಾಗ ಇದೆ ಅಂತ ಸ್ವಲ್ಪ ಡಿಸ್ಪ್ಯೂಟ್ ಮಾಡಿದ್ರು. ಸೊ ಕೇಸ್ ಹಾಕಿದ್ದಾರೆ. ನಮ್ಮ ಕಮಿಷನರೇ ಹಳೆ ಪಾರ್ಟಿ ಇತ್ತು. ಸೊ ಯಾವುದೇ ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ನಾವು ಒಂದು ಪಾರ್ಕ್ ಕಮಿಟಿ ಅಂತ ನಾವು ಜನರೇಟ್ ಮಾಡಿದ್ವಿ. ಪಾರ್ಕ್ ಕಮಿಟಿಯಿಂದ ಜನರೇಟ್ ಮಾಡಿಬಿಟ್ಟು 5 ಸದಸ್ಯರು ಮೆಂಬರ್ ಆಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ. ನಾವು ಇನ್ಕ್ಲೂಡ್ ಆಗಿದ್ವಿ ಇನ್ನೊಂದು ಅಡ್ವೊಕೇಟ್ ಇಟ್ಕೊಂಡು. ನಮ್ಮ ಅಡ್ವೊಕೇಟ್ ಕೋಆಪ್ರೇಟ್ ಮಾಡ್ತಿಲ್ಲ ನಮ್ಮ ಕಮಿಷನರು ಅಂತ. ಸೊ ಇನ್ನೂ ಪ್ರೋಸೆಸ್ ಇಲ್ಲ. ಈ ಮಂತ್ 28 ಡೇಟ್ ಇದೆ. ಸಾಹೇಬರು ಹೋಗಿ ಪರ್ಸನಲ್ ತಗೊಂಡು ಮಾಡಿದ್ರೆ ಅದು ಪ್ರೋಸೆಸ್ ಆಗುತ್ತೆ ಅಂತ. ಈಗ ನಮ್ಮ ಕೇಸನ್ನ ಯಾರು ಗೌರ್ಮೆಂಟ್ ಅಡ್ವೊಕೇಟು ನೀವು ಯಾರು ನೇಮಿಸಿದ್ದೀರಿ? ನಮ್ಮ ಮುನ್ಸಿಪಾಲ್ಟಿ ಅಡ್ವೊಕೇಟ್ ಯಾರು? ಅವ್ರು ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾವ್ರೆ? ಎಷ್ಟು ಕೇಸ್ ನಡೆಸ್ತಾ ಇದ್ದೀರಿ?
ಯಾರ್ಯಾರು ಜವಾಬ್ದಾರಿ ತಗೊಂಡಿದ್ದೀರಿ, ಅವ್ರು ಫೀಸ್ ತಗೊಂಡು ನಮಗೆ ಎಷ್ಟು ಉಂಟಾಗದಾರ ನೋಡ್ಬೇಕಲ್ಲ. ಸೊ ಲಾಸ್ಟ್ ಮೀಟಿಂಗಲ್ಲಿ ಒಂದು ರೆಸಲ್ಯೂಷನ್ ಮಾಡಿದ್ವಿ, ಬ್ಯಾಂಗ್ಳೂರ್ ಅಡ್ವೊಕೇಟ್ ಏನಿದ್ದಾರೆ ಅವ್ರು ಎಷ್ಟು ಡಿಸ್ಪ್ಯೂಟ್ ಮಾಡಿದ್ವಿ, ಏನಾಗಿದೆ ಅಂತ. ಹೌದು ಎವಿಡೆನ್ಸ್ ಇದೆ, ಏನ್ ಪ್ರೋಸೆಸ್ ಮಾಡಿಲ್ಲ. ನಮ್ಮ ನಗರಸಭೆಯಿಂದ ಸ್ಪಂದಿಸ್ತಾ ಇಲ್ಲ ಅವ್ರಿಗೆ. ನಮ್ಮ ಅಡ್ವೊಕೇಟ್ ನಾನು ಪರ್ಸನಲ್ ಆಗಿ ಇಟ್ಕೊಂಡಿದ್ದೀನಿ, ನಮ್ಮ ಪಬ್ಲಿಕ್ ಪ್ರಾಪರ್ಟಿ ಅಂತ. ಅದು ನಿಮ್ಮಿಂದ ಸ್ವಲ್ಪ ಇನಿಷಿಯೇಟಿವ್ ತಗೊಂಡ್ರೆ ಒಳ್ಳೆಯದು. ನಮ್ಮ ಯೂನಿಟ್ದು ಈಗ ಏನು 99 ಕೋಟಿ ಹೋಗಿ 107 ಕೋಟಿ ಆಗಿದೆ, ಅದರಲ್ಲಿ ಯಾವ ಪೈಪ್ಲೈನ್ ತೆಗಿತಾರೆ. ಈಗ ನಮ್ಗೆ ಮೈನಾರಿಟೀಸ್ದಲ್ಲಿ ವಾಟರ್ ಬೋರ್ಡು ಮೇಡಮ್ ಅದು ಟೆಂಡರ್ ಮಾಡಿದ್ದೀರಾ? ಸರ್ ಟೆಂಡರ್ ಎವ್ಯಾಲ್ಯೂಯೇಷನ್ ಆಗ್ತಾ ಇತ್ತು ಸರ್, ಬಟ್ ಲ್ಯಾಂಡ್ ಇನ್ನೂ ಅಕ್ವಿಷನ್ SDP ಲ್ಯಾಂಡ್ ಇಲ್ಲ ಸರ್, 3 ಕಡೆ SDP ಲ್ಯಾಂಡ್ ಬೇಕಾಗಿತ್ತು. ಯಾರು ಮುಂದೆ ಗೊತ್ತಾಗಿಲ್ಲ ಕೊಡಲಿಕ್ಕೆ. ಈಗ ಅಕ್ವಿರೇಷನ್ ಮಾಡಬೇಕಾದ್ರೆ ಜಾಗ ಗೊತ್ತಾಗಲ್ಲ, ಜಾಗ ಗೊತ್ತಾಗಿದೆ. ಅಕ್ವಿಷನ್ 2 ಎಕರೆ ಮಳ್ಳೊಂದಲ್ಲಿ ಆಗಿದೆ, 4 ಕಡೆ ಆಗಿದೆ ಅಕ್ವಿಷನ್ ಆಗಿದೆ. 15 ವರ್ಷದಿಂದ ಇದ್ರಲ್ಲಿ ಹೇಳ್ತಾನೆ ಇದ್ದೀರಲ್ಲ, ಅದರಿಂದ ನಿಂತಿರೋದು ಸರ್. ಲ್ಯಾಂಡ್ ಇದ್ದೇನೆ ಲಾಸ್ಟ್ ಟೈಮ್ ಫಸ್ಟ್ ಸ್ಟೇಜ್ ಆಗಲಿಲ್ಲ ಸರ್, ಲ್ಯಾಂಡ್ ಇದ್ದೇನೆ. ಸೆಕೆಂಡ್ ಸ್ಟೇಜ್ ಅಪ್ರೂವ್ ಆದಾಗಲೂ ಲ್ಯಾಂಡ್ ಪ್ರೋಸೆಸ್ ಮೇಡಮ್ ನೀವು ಪ್ರೋಸೆಸ್ ಮಾಡ್ತಾ ಇಲ್ಲ, ಲ್ಯಾಂಡ್ ಎಲ್ಲ ಆಗಿದೆ. MP ಅವರು ಹೇಳಿ ಲ್ಯಾಂಡ್ 2 ಎಕರೆ ಮಳ್ಳೊಂದಲ್ಲಿ 4 ಮೂಲೆಗೂ ಮಾಡವ್ರೆ. ಎಷ್ಟು ಕಡೆ ಬೇಕು ಮೇಡಮ್? 3 ಕಡೆ ಬೇಕಲ್ಲ, 4 3 4 ಕಡೆ 4 ಒಂದು ಗೆಂಡೆ ಮಾಡು, ಇನ್ನೊಂದು ಲಾಲ್ ಗಡ್ಡದ ಹತ್ರನೇ ಮಂಗಳೂರು ಪೇಟೆ ಅಂತ 2 ಜಾಗ ಬೇಕು ಸರ್, ಅಲ್ಲೇ ಎಸ್ಟಿಪಿನ ಬರೋದು. ಅದು ಇವಾಗ ಯಾರು ಒಪ್ಕೊಳ್ಳಿಲ್ಲ ಅಂತ ಹೇಳಿ 11 ನೋಟಿಫಿಕೇಶನ್ ಹಾಕಿದ್ದಾರೆ ಸರ್. ಅಲ್ಲಿನ 60 ಡೇಸ್ ಫುಲ್ಫಿಲ್ ಆಗಿಲ್ಲ, ಬಟ್ ಅಬ್ಸರ್ವೇಷನ್ಸು ಅಲ್ಲಿ ಹೋಗಿದ್ದಾರೆ, ಲ್ಯಾಂಡ್ ಹೌದು ಅಂತ ಹೇಳಿದ್ದಾರೆ. ಬಟ್ ಅದು 60 ಡೇಸ್ ಆದಮೇಲೆ ಮೇಡಮ್ ಈಗ ಸರ್ ಈಗ ಯಾವ ರೋಡ್ ತಗೊಂಡಿದ್ದಾರೆ ಪೈಪ್ಲೈನ್ ಬದಲಾಯಿಸಿಗೆ ನಮ್ಗೆ ಅದು ಬೇಕು. ಯಾಕಂದ್ರೆ ನಾವು ಮೈನಾರಿಟೀಸಲ್ಲಿ 16 ಕೋಟಿ ಹಾಕಿದ್ದೀವಿ, 16 ವಾರ್ಡ್ಗೆ 14 ವಾರ್ಡ್ಗೆ. ಅದರಲ್ಲಿ ಕಾಂಕ್ರೀಟ್ ರೋಡ್ ಹಾಕಿದವ್ರೆ. ಈಗ ತಿರ್ಗಾ ಬಂದು ಇವರು ಹಾಕಿಕ್ ಹೋದ್ರೆ ನಾವು ಹಾಕಿದ ದುಡ್ಡೆಲ್ಲ ವೇಸ್ಟ್ ಆಗಿದೆ. ಅದು ಯಾವ ರೋಡ್ ಅಂತ ನಾನು ಎಷ್ಟು ಸತಿ ಕೇಳಿದ್ರು ಇವ್ರು ಮ್ಯಾಪ್ ಕೊಡ್ತಾ ಇಲ್ಲ. ನೀವು ಯಾವ ರೋಡ್ ಬದಲಾಯಿಸ್ತಾ ಇದ್ರಿ ಟೌನ್ ಅಲ್ಲಿ, ಎಷ್ಟು ಕಿಲೋಮೀಟರ್, ಯಾವ ರೋಡು, ಯಾವ ರಸ್ತೆ, ಯಾವ ಮುಖ್ಯ ರಸ್ತೆ, ಏನು ಹೇಳ್ತಾ ಇಲ್ಲ. ನಾವು ಹೆಂಗೆ ಕೆಲಸ ಮಾಡಿಸೋದಲ್ಲಿ ಇಲ್ಲಾಂದ್ರೆ ಚರಂಡಿ ನಾವೇ ಕೆಲಸ ಮಾಡಿಸ್ತೀವಿ. ಮತ್ತೆ MP ಅವರು ಹೇಳಿದ್ರು ಸುರೇಶ್ ಅವರು, ಈಗ UGD ಬರ್ತಾರೆ, ನೀವು ಕಾಂಕ್ರೀಟ್ ರೋಡ್ ಹಾಕ್ಸಕ್ ಹೋಗ್ಬೇಡಿ, ನೀವೇನು ಚರಂಡಿ ಕೆಲಸ ಮಾಡಿ ಅಂತ ನಮ್ಗೆ ಮತ್ತೆ ಒಂದು ಆದೇಶ ಕೊಟ್ಟಿದ್ರು. ಆದ್ರೂ ಈಗ ಕೆಲವು ಇಸ್ಟಿಮೇಟ್ ಅಲ್ಲಿ ಕಾಂಕ್ರೀಟ್ ರೋಡ್ ಹಾಕ್ತಾವೆ. ಹಾಕ್ಬಿಟ್ಟು ಈಗ ತಿರ್ಗಾ ಬಂದು ಇವ್ರು UGD ಹಾಕಿದ್ರೆ ಹಾಕೊಡ್ತಾರೆ ಸರ್. ಶುರುವಾಗಿತ್ತು ಸರ್ ಆಗಲೇ ಆಲ್ಮೋಸ್ಟ್ 10 years ಆಗೋಗಿದೆ ಸರ್. ಅದು UGD ನೆಟ್ವರ್ಕನ್ನು ಯೂಸೇ ಮಾಡಿಲ್ಲ. ಅದು ಒಳಗಡೆ ಏನಾಗಿದೆ ಕಂಡೀಷನ್ ಅಂತ ನಮಗೆ ಗೊತ್ತಾಗಲ್ಲ. ಏನು ಏಜೆನ್ಸಿ ಕೆಲಸ ಮಾಡ್ತಿದ್ದಾರೆ ಅವರು ಅದನ್ನ ಸರ್ವೆ ಮಾಡಿ ಎಲ್ಲಿ ಆಗಿರೋ ನೆಟ್ವರ್ಕಲ್ಲೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಅದನ್ನೆಲ್ಲ ನೋಡ್ಕೊಂಡೇ ಮಾಡೋಕ್ಕಾಗುತ್ತೆ ಸರ್. ಅದಕ್ಕೆ ಅವ್ರಿಗೆ ನಾವು ಎಲ್ಲ ಕಡೆ ಎಲ್ಲೆಲ್ಲಿ ಬರುತ್ತೆ UGD ನೆಟ್ವರ್ಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮೇಡಮ್ ನಾನೇ ಹೇಳ್ತಾ ಇದ್ದೀನಿ ಗೊತ್ತಾ ನಿಮ್ಗೆ, ಪೂರ್ತಿ ಟೌನ್ ಬದಲಾಯಿಸ್ತೀರಾ ಅಲ್ಲ ಬರೀ ಯಾವ್ಯಾವ ರಸ್ತೆಯಲ್ಲಿ ಗುರುತಿಸಿದಿರಾ, ಫಸ್ಟ್ ಟೆಂಡರ್ ಕರೆದಿದ್ದೀರಾ, ಗುರುತಿಸಿದಿರಾ ಅಂತ ಅವರಿಂದ ನೋಡಿಲ್ಲ. ಆ ಥರ ಅಲ್ಲ ಸರ್, ಮಿಸ್ಸಿಂಗ್ ಲಿಂಕ್ಸ್ ಎಲ್ಲಾಗಿದೆ ಸರ್. ನಾವು ಎಸ್ಟಿಮೇಟ್ ಮಾಡಿದಾಗ 2007 ಆಗಿತ್ತು ಸರ್. ಇವಾಗೆಲ್ಲ ರೋಡ್ ಫುಲ್ ಏರಿಯಾ ಎಲ್ಲ ಡೆವಲಪ್ ಆಗಿದೆ. ಆ ಏರಿಯಾಸ್ ಮತ್ತು ಏರಿಯಾಸ್ ಎಲ್ಲನೂ ಮಾಡ್ತೀವಿ ಸರ್. ನಿಮಗೆ ಅಸಿಸ್ಟ್ ಮಾಡ್ತಾ ಇರ್ತಕ್ಕಂಥ ಏಜೆನ್ಸಿ ಯಾವುದು ಸರ್? ಇನ್ನು ಏಜೆನ್ಸಿ ಮೇಡಮ್ ಸರ್ವೆ ಮಾಡಿದ್ದೀರಾ ನೀವು ಟೆಂಡರ್ ಅಲ್ಲಿ ಯಾವ್ಯಾವ ರಸ್ತೆ ಗುರುತಿಸಿದ್ರೆ 16 ಗೊತ್ತಾ ಹೋಗ್ಲಿ. ಮತ್ತೆ ಅದು ಹೇಳಿ, ಇಲ್ಲ ಎಲ್ಲ ಬಂತು ನಿಮ್ಮೊಂದು ಡ್ರೈನ್ ಕೊಡಿ ನಮಗೆ ಸದಸ್ಯರುಗಳಿಗೆ, ಅದು ಬಿಟ್ಬಿಟ್ಟು ನಾವು ಯಾರು ಮಾಡ್ತೀವಿ. ನಾವು ಒಂದಷ್ಟು ವಾರ್ಡ್ ಮೈನಾರಿಟಿ ವಾರ್ಡ್ಸ್ ಹೇಳಿದ್ರು ಸರ್. ಅವಾಗ ನಾವು ಏನು ಹೇಳಿದ್ವಿ ಅಂದರೆ ಮ್ಯಾನಲ್ಸ್ ಬರೋದಿಲ್ಲ ಸರ್, ಮ್ಯಾನಲ್ಸ್ ಜಾಗದಲ್ಲಿ 2-3 ಅಡಿ ಆ ಕಡೆ ಈ ಕಡೆ ಜಾಗ ಬಿಟ್ಬಿಡಿ, HSCಗಳನ್ನ ಕನೆಕ್ಷನ್ ಮಾಡೋದಿರುತ್ತೆ, ಪೈಪ್ಲೈನ್ ಎಲ್ಲ ಆಗೋಗಿರುತ್ತೆ UGDದು. ಅಲ್ಲಿಗೆ ಮಾತ್ರ ನಾವು ಕಾಂಕ್ರೀಟ್ ಬ್ಲಾಕ್ಸ್ ಥರ ಹಾಕ್ಬಿಟ್ಟು ರೋಡ್ ಮಾಡೋದು ಬೇಡ, ನಮ್ಗೆ ಅವಾಗ ಬರೀ ಸ್ಲ್ಯಾಬ್ಸ್ನ ತೆಗೆದ್ಬಿಟ್ಟು ನಮಗೆ HSC ಮಾಡ್ಕೋಬೋದು ಅಂತ ಆ ಥರನೂ ಹೇಳ್ಕೊಟ್ಟಿದ್ದೀವಿ. ಮೇಡಮ್ ನಿಮ್ಮ ಮ್ಯಾನ್ವಲ್ಲೇ ಕಾಣಲ್ಲ, ಈಗ ಕಾಂಕ್ರೀಟ್ ಆಗ್ತಾ ಇರೋದು. ನೀವು ಹುಡುಕ್ಬೇಕು ಮ್ಯಾನ್ವಲ್ ಎಲ್ಲಿದೆ ಅಂತ.
ಹಂಗಲ್ಲ ಮೇಡಮ್, ನೀವು ಈಗ ನೀವು ಸ್ವಲ್ಪ ಟೆಂಡರ್ ಕರೆದಿರೋದು ನಿಮ್ಗೆ ಗೊತ್ತಾಗಲ್ಲ. ಯಾವ ರೋಡಿಗೆ ಟೆಂಡರ್ ಕರೆದಿದ್ರಿ, ಆ ರಸ್ತೆಗೆ, ಮುಖ್ಯ ರಸ್ತೆಗೆ ಯಾವ್ದು ಪೈಪ್ ಲೈನ್ ಬದಲಾಗಬೇಕು ಅದನ್ನೆಲ್ಲ ಹೇಳ್ಬಿಟ್ರೆ ಅದು ಬಿಟ್ಬಿಟ್ಟು ನಾವು ಬೇರೆ ಮಾಡ್ತೀವಿ. ನೀವು ಎಲ್ಲಕ್ಕೂ ಏನು ಉತ್ತರನೇ ಇಲ್ಲ ಅಂದ್ರೆ ಟೆಂಡರ್ ಕಂದ್ಬಿಟ್ಟು ನಾಳೆ ತಿರ್ಗಿ ಬಂದು ಆಗಿದ್ದೆ ಹೋಯ್ತಲ್ಲ ದುಡ್ಡು, ಸರ್ಕಾರ ದುಡ್ಡು ಹೋಯ್ತು, ಟೌನು ಹಾಳಾಗೋಯ್ತು. ಹೇಳಿ ಟಾರ್ ರೋಡ್ ಇದ್ರೆ ಏನಾದ್ರು ಮಾಡ್ಬಿಟ್ರೆ ಕ್ಯಾಚ್ ಮಾಡ್ಬೋದು. ಮಾಡ್ತೀವಿ ನಾವು ಕೊಡ್ಬೇಕು ಆಫೀಸ್ಗೆ. ನೀವು ಈ ರೋಡ್ ಅಲ್ವಾ, ನಮ್ ಇಂಜಿನಿಯರ್ಗಳು ಕೊಡ್ಬೇಕ್ರಿ. ಇಲ್ಲಾರ ಯಾರು ಲ್ಯಾಂಡ್ ಆರ್ನರ್ ತಗೊಂಡಿದಾರೆ ಅವ್ರು ಕೊಡ್ಬೇಕು. ಇದು ಬಿಡ್ಬಿಟ್ಟು ಇಸ್ಟಿಮೇಟ್ ಮಾಡ್ರಿ ನೀವು ಅಂತ. ಇನ್ನೊಂದೇನಾಗಿದೆ ಸರ್, ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಅಲ್ಲೂ ಮನೆಗೆ HSC ಕನೆಕ್ಷನ್ ಆಗಿಲ್ಲ ಸರ್. 2009 ಮಾಡಿರೋದ್ರಲ್ಲಿ ಇವಾಗ ಹೊಸ ಪ್ರಾಜೆಕ್ಟ್ ಅಲ್ಲಿ ನಾವು ಮನೆಗೆ HSC ಕನೆಕ್ಷನ್ ಮಾಡಬೇಕಂತ ಪ್ರಪೋಸ್ ಮಾಡಿದ್ದೀವಿ. ಹಾಗಾಗಿ ಆಲ್ ಓವರ್ ದ ಟೌನ್ ರೋಡ್ ಹಾಳಾಗುತ್ತೆ, ಅದಂತೂ ನಿಜ ಸರ್. ಅದು ಮಾಡಿ ಕೊಟ್ಬಿಡಿ. ಇವಾಗ್ಲೂ ಗ್ಯಾಸ್ಗಳು ಮಾಡಲ್ಲ ಅಂದ್ಬಿಟ್ಟವ್ರೆ, ಅದೆಲ್ಲ ರೋಡನ್ನ ಹಾಳು ಮಾಡೋದು ಆಲ್ರೆಡಿ. ರೀಫಿಲ್ ಮಾಡೋದು ಗ್ಯಾಸ್ ಕಂಪ್ನಿನೇ ಮಾಡ್ಕೊಡ್ತಾನೆ, ನಾವೇ ಮಾಡ್ಬೇಕಾದ್ರೆ. ಅಣ್ಣ ಇನ್ನೊಂದು ಮಾತು, ಮಾರ್ಕೆಟ್ ಐತಲ್ಲ ಅಲ್ಲಿ ಬಂದು ಮೊನ್ನೆ ಅಳತೆ ಮಾಡ್ತಾ ಇದ್ರು ಇವರು ಟ್ಯಾಂಕಿ ಕಟ್ಟಬೇಕು ಅಂತ. ಅದು ನಗರಸಭೆ ಜಾಗ. ಅದು ನಾನು ಹೋಗಿ ಅಳತೆ ಮಾಡಬೇಡಿ, ಅದು ನಮಗೆ ಸೇರ್ಕೊಂಡಿರೋದು. ನಾವು ಬಾಡಿಗೆಗಳಿಗೆ ಎಲ್ಲ ಕಟ್ಕೊಂಡು ಒಂದು ಜಮಾನಿಂದ ಬರ್ತಾ ಇರೋದು. ಅಲ್ಲಿ ನಿಮ್ಮ ಜಾಗ ಎಲ್ಲ ಬೇರೆ ಜಾಗ ಹುಡ್ಕೊಡಿ. ನೀವು ಗೌರ್ಮೆಂಟ್ ಸರ್ವೆ ಮಾಡಿಸಬೇಕಾದ್ರೆ ಇಲ್ಲೇ ಜಾಗ ನಿಮಗೆ ಸಿಗ್ತದೆ, ಎಲ್ಲರೂ ಬೇರೆ ಮಾಡ್ಕೊಡಿ ಅಂತ ನಾನು ಹೋಗಿ ಇಟ್ಕೊಂಡು ಇವರಿಗೆ ಮೊನ್ನೆ ಟ್ಯಾಂಕ್ ಕಟ್ತೀವಿ ಅಂತ. ಮತ್ತು ನಮಗೆ ಮಾಹಿತಿ ಇಲ್ಲಾಂದರೆ ನೀವು ಹೆಂಗೆ ನೋಡ್ಕೊತೀರ? ಫಸ್ಟ್ ನಮಗೆ ಮಾಹಿತಿ ಕೊಟ್ಟರೆ ನಾವೇ ಥರ ಜಾಗದ ಮೇಲೆ ಇರೋದು 100 ವರ್ಷದ ಮೇಲೆ ಇದೆ ಈ ಜಾಗ. ನಾವು ಬಂದು ನೀವು ಕೂತ್ಕೊಬಿಡ್ತೀರಾ? ಕೇಳಿ ನೀವು ಜಾಗ ಬೇಕಾದ್ರಲ್ಲಿ ನಗರಸಭೆಗೆ ಇದು ಮಾಡಿ ಫಸ್ಟು. ಅಫಿಷಿಯಲ್ ನಾವು ಒಂದು 100 ವರ್ಷದಿಂದ ಮೇಡಮ್ 100 ವರ್ಷದಿಂದ ಜಾಗೃತಿ ಆಗಿದ್ದೀವಿ. ನಾವು 100 ವರ್ಷದಿಂದ ನಾವು ಬಾಳ್ಕೊಂಡಿದ್ದೀವಿ. ಅಲ್ಲಿ ಏಕಾಗಿ ನೀವು ಬಂದು ಸರ್ವೆ ಹೆಂಗೆ ಮಾಡಿಬಿಡ್ತೀರಾ? ಯಾರಿಗೆ ಎನ್ಕ್ವೈರಿ ಮಾಡಿದ್ದೀರಾ? ಯಾರಿಗೆ ಹೇಳಿದ್ದೀರಾ? ಅಲ್ಲಿ ಇರೋ ಜನಕ್ಕೆ ಹೆಂಗೆ ತಿಳಿಸಿದ್ದೀರಾ ನೀವು? ನಾವಿದ್ದೀವಿ ಏನು ಮಾಡ್ತೀರಪ್ಪ ಅಂತ ನಮ್ಗೆ ಯಾರು ಕೊಟ್ಟಿಲ್ಲ. ಮತ್ತು ನಮಗೇನೋ ಗೊತ್ತಿಲ್ಲ, ನಗರಸಭೆಲ್ಲ ಹೆಂಗೆ ಕೊಟ್ಬಿಡ್ತಾರ? ಯಾರ್ದಂತ ಕೊಟ್ಬಿಡ್ತಾರ? ಓ ಈಗ ಇದ್ರ ಬಗ್ಗೆ ಹೇಳಿ ಮೇಡಮ್. ಈಗ ಏನೀಗ ಯಾವ ರೋಡ್ ನಾವು ಒಗಿಬೇಕು, ಯಾವ್ದು ಬಿಡ್ಬೇಕು ಅದು ಹೇಳಿ ಫಸ್ಟ್. ಇಡೀ ಟೌನ್ ಅಲ್ಲಿ ಸರ್ 160 160 ಅದರಲ್ಲಿ 85 ಕಿಲೋಮೀಟರ್ ಯುಟಿಲಿಟಿ ನೆಟ್ವರ್ಕ್ ಫಸ್ಟ್ ಫೇಸ್ ಅಲ್ಲಿ ಆಗಿದೆ ಸರ್. ಮನೆ ಕನೆಕ್ಷನ್ ಆಗಿದೆ, ಅದು ಮುಟ್ಟಲ್ಲ. ಅದು ಮಾಡಿರೋದು ಅವತ್ತಿನ ಕಾಲದಲ್ಲಿ ಜಮಾನದಲ್ಲಿ ಇಷ್ಟು ಪಾಪ್ಯುಲೇಷನ್ ಇರಲಿಲ್ಲ. ಅವತ್ತು ಎಸ್ಟಿಮೇಟ್ ಅದೆಲ್ಲ ಹೋಯ್ತು ಬಿಡು, ಕಂಪ್ಲೀಟ್ ಹೊಸ ಮಾಡೋದು. ಮುಟ್ಟಲ್ಲ ಅಂದ್ರೆ ನೀನು ಮುಟ್ಟಲ್ಲ, ಅದು ಕಂಪ್ಲೀಟ್ ಆಗಲ್ಲ. ಸದ್ಯ ಕನೆಕ್ಷನ್ ಕೊಡದೇ ಇರೋದು ಒಳ್ಳೇದು. ಮನೆಗೆ ಕನೆಕ್ಷನ್ ಕೊಟ್ಟಿದ್ರೆ ರೋಡೆಲ್ಲ ಕಕ್ಕಸ್ಕೊಂಡು ದುಡ್ಡು ಇಟ್ಟಿರೋದು. ಅಪ್ಪ ಹಳೇದು ಹೋಯ್ತು, ಹಳೇದು ಏನು ಚೆನ್ನಾಗಿ ಏನಾಗಿ ಯೂಸ್ ಆಗುತ್ತೆ ನಮ್ಗೆ ಯೂಸ್ ಆಗ್ಬೋದು ಅಷ್ಟೇ. ಕಂಡೀಷನ್ ನೋಡಿಕೊಂಡು ಡಿಸಿಷನ್ ತಗೋಬೇಕು. ದಯವಿಟ್ಟು ಅದಕ್ಕೆ ಒಂದು ಏಜೆನ್ಸಿ ಫಿಕ್ಸ್ ಮಾಡಿ ಇವ್ಯಾಲ್ಯೂಯೇಷನ್ ಮಾಡಿ ಬೇಗ ಟೆಂಡರ್ ಕರೀಬೇಕಲ್ಲ. ಇವ್ರು 85 ಕಿಲೋಮೀಟರ್ ಬಿಟ್ಟು ಟೆಂಡರ್ ಮಾಡ್ಬಿಟ್ಟವ್ರಲ್ಲ. ಅಮೃತ ಉದ್ಯಮಿ ಮೊನ್ನೆ ಉದ್ಘಾಟನೆ ಉದ್ಘಾಟವ್ರಣ ಗುಜ್ಜು ಪೂಜೆ ಮಾಡವ್ರೆ. 1ರಿಂದ 8 ಗಂಟೆ ಮಾಡೋಲ್ಲ. ಅದೇ ಅದೇ ಹೊಸದಾಗಿ ಮಾಡ್ಬೋದಲ್ಲ ಸರ್? ಅದೇ ಡ್ರಿಂಕಿಂಗ್ ವಾಟರ್ ಮಾಡಿದ್ದಾರೆ ಅಂತಂದ್ರು. ನಾನು ಕಂಪ್ಲೀಟ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಿ. 31 ವಾರ್ಡ್ಗೂ ಮಾತಾಡ್ತೀನಿ ಸರ್. ಈಗ ಇವರು 85 ಕಿಲೋಮೀಟರ್ ಬಿಟ್ಟು ಮಾಡಿದ್ವಿ ಅಂತ ಹೆಂಗೆ ರೀಟೆಂಡರ್ ಮಾಡಬೇಕಾ? 81 ಕಿಲೋಮೀಟ್ರು ಹಿಂದೆ ಆಗಿರೋದು ಬುಕ್ಕಿಲ್ಲದೆ ಅಷ್ಟೇ. ಎಲ್ಲಣ ಇದೆ, ಎಲ್ಲ ಹೋಗ್ಬಿಟ್ಟಿದೆ. ಅದು ಆಕ್ಚುಲಿ ನಾವು ಸೆಕೆಂಡ್ ಸ್ಟೇಜ್ ಎಸ್ಟಿಮೇಟ್ ಮಾಡಿದಾಗ 2017-18 ಸರ್. ನಮ್ಮ ಶುರು ಆಗಿದ್ದು 2023 ಅಲ್ಲಿ ಸರ್. ಅದು ಈಗಾಗಲೇ ನಮಗೆ ರೇಟ್ ವೇರಿಯೇಷನ್ ಅಲ್ಲೇ ಇವಾಗ ನಮಗೆ 94 ಕ್ರಾಪ್ಸ್ against 140 crores ಬೇಕಾಗುತ್ತೆ. ಈಗ ಬಿಟ್ಟಿರೋ ಅಂತಂದ್ರೆ ಅಪಾರ್ಟ್ ಫ್ರಮ್ 85 ಕಿಲೋಮೀಟರ್ಸ್ ಅದಕ್ಕೇನೆ ನಮ್ಗೆ 140 ಬೇಕಾಗುತ್ತೆ. ಈಗ ಅದು ಬಿಟ್ಬಿಟ್ರೆ ಇದು ಕೆಲಸ ಮಾಡಿದ್ರೆ ಇನ್ನೂ 40 ಕೋಟಿ ಬೇಕಲ್ಲ ನಿಮಗೆ? ಹೌದು ಸರ್, ಇನ್ನೂ 40 ಕೋಟಿ ಬೇಕು. ಮತ್ತೆ ಲ್ಯಾಂಡ್ ಅಕ್ವಿಸಿಷನ್ ಬರೀ 2 crores ಪ್ರಾವಿಷನ್ ಮಾಡ್ಕೊಂಡಿದ್ವಿ ಸರ್. ಇವಾಗ STP ಸೈಟ್ ಚೇಂಜ್ ಆಗಿರೋದ್ರಿಂದ ಈಗ ಆಲ್ಮೋಸ್ಟ್ ನಮ್ಗೆ 8 crores 9 crores ಒಂದು ಕೆಲಸ ಮಾಡಿ ಅಡಿಷನಲ್ ಆಗಿ ಎಲ್ಲ ರಿವೈಸ್ ಎಸ್ಟಿಮೇಟ್ ಮಾಡಿ ಹಳೇದು ಹಾಳಾಗಿದೆ ಅಂತ ಹೇಳಿ ಅದೆಷ್ಟಾಗುತ್ತೆ ಮಾಡಿಸ್ಬೋದು. ಅಡಿಷನಲ್ ಆಗಿ ಕ್ಲಿಯರ್ ಮಾಡಿಸ್ಕೊತೀವಿ. ಕೆಲಸ ಆಗಲ್ಲ ಇದು. ನೋಡ್ರಿ, UGD ಯೂಸೇ ಆಗಿಲ್ಲ, ಅದನ್ನು ಬಿಟ್ಬಿಟ್ಟು ಹೊಸದಾಗಿ ಎಸ್ಟಿಮೇಟ್ ಮಾಡಿದ್ದೀರಾ. ಆ UGD ಎಲ್ಲಿದೆ ಅಂತ ಗೊತ್ತಿಲ್ಲ. ಆವಾಗ ಮಾಡಿದ್ದಲ್ಲ ಬರೀ 8 ಕೋಟಿಗೆ ಅವನು ಕಾಂಟ್ರಾಕ್ಟ್. 8 ಕೋಟಿ ನನಗೆ ಗೊತ್ತಿದೆ. ಅವನು ಲಾಸ್ ಮಾಡ್ಕೊಂಡು ಬಿಟ್ಬಿಟ್ಟು ಅವ್ನು ಪೈಪ್ ಕಂಪ್ನಿ ಅವ್ನು ಮಾಡಿದ್ದು.
ಈಗ ನೀವು ಅದನ್ನ ಬಿಟ್ಬಿಟ್ಟು ಬರೀ ಇದನ್ನ 90 ಕೋಟಿ ಮಾಡ್ದು 104 ಆಯ್ತು 140 ಹೇಳ್ತಾ ಇದ್ದೀರಾ. ಅದನ್ನು ಸೇರಿ ಕಾಂಪ್ಯಾಕ್ಟ್ ಆಗಿ ಓವರ್ ಆಲ್ ಪ್ರಾಜೆಕ್ಟ್ ರಿಪೋರ್ಟು ಪ್ಲಸ್ ಲ್ಯಾಂಡ್ ಎಕ್ವಿಷನ್ STP ವೆಟ್ವೆಲ್ ಎಲ್ಲ ರೆಡಿ ಮಾಡಿ ಒಂದು 200-300 ಕೋಟಿ ಬರುತ್ತೆ. 100 ಕೋಟಿ ಯಾವ UGD ಆಗುತ್ತೆ ಇವತ್ತು ಎಲ್ಲ ಮಾಡಿದ್ರೆ ಕಂಪ್ಯೂಟರ್ ಒಂದ್ ಕಡೆಯಿಂದ ಯಾವ ಏಜೆನ್ಸಿ ತಗೊಂಡು ಮಾಡಿಸ್ಬೋದು ನಾವು. ರಿವೈಸನ್ ಮಾಡಿ ಇದು ಮೂವ್ ಮಾಡೋದು ಮಾಡೋಣ. ಇವೆಲ್ಲ ನೋಡ್ರಿ 4 ಎಕ್ವಿಷನ್ ಇನ್ನೊಂದು ಸರ್ ಇದೆ ನಮಗೀಗ STPಯಲ್ಲಿ ಒಂದು 11.5 MLD ಪ್ರಪೋಸ್ ಮಾಡಿದ್ದೀವಿ 94 crores. ಈಗ KURDFCಗೂ 11.5 MLD STP ಮಾಡೋಕ್ಕೆ ಅವ್ರಿಗೆ 20 crores ರಿಲೀಸ್ ಮಾಡಿದ್ದಾರೆ. ಅದನ್ನ ಅಮೌಂಟ್ನ ಈ ಕಡೆ ಮಾಡ್ಬೋದಲ್ವಾ? ಮಾತಾಡೋಣ MD ತ ಮಾತಾಡೋಣ. ರಿಪೋರ್ಟ್ ಕೊಡಿ ನಮಗೆ. ನಾವು ಏನೊಂದು 6-7 ವರ್ಷದಲ್ಲಿ ಎಲ್ಲೆಂತಿತ್ತು ಅಲ್ಲೇ ಇದೆ, ರಥ ಮುಂದಕ್ಕೆ ಹೋಗ್ಲೇ ಇಲ್ಲ. ಅಲ್ಲೇ ಪಂಚರ್ ಆಗ್ತಿದೆ ಗಾಡಿ. ಪಂಚರ್ಗೆ ಹಾಕಿದ್ಯಾ ಏನೋ ಹೊಡ್ಕೊಂಡು ಬೋಸ್ಬೇಕು. ಅದೇ ಈಗ ನೋಡಿದ್ರೆ ಸಮಸ್ಯೆ ಒಂದೊಂದು ಪಾಪ ನಗರಸಭೆ ಕೌನ್ಸಿಲರ್ಗೆ ಯಾಕೆ ಜನಗಳಿಗೆ ನಾವು ಫೇಸ್ ಮಾಡೋಕ್ಕಾಗಲ್ಲ ಅಂದ್ರೆ ಸಮಸ್ಯೆಗಳು ಅಷ್ಟಿರ್ತದೆ. ಮೂಲಭೂತವಾಗಿ ಇವೆಲ್ಲ ಬಗೆಹರಿಸೋಣ. ಒಬ್ಬೊಬ್ಬರೆಲ್ಲ ಕೋಆಪರೇಟ್ ಮಾಡಿಕೊಂಡು ನನ್ನ ಪ್ರಕಾರ ಒಂದು ತಿಂಗಳಲ್ಲಿ ವಿಷಯ ಕೊಟ್ಟಿರ್ಬೋದು, ತಂದು ಆಮೇಲೆ ಚಾಲನೆ ಕೊಡೋಣ. ನಾವ್ಯಾರು ನಿರಾಶವಾಗೋದು ಬೇಡ. ಬಗೆಹರಿಸ್ತಾ ಇರ್ತಕ್ಕಂಥ ಸಮಸ್ಯೆ ನೋಡ್ರಿ. UGD ಅಪ್ರೂವಲ್ ಆಗಿ ಕ್ಲಿಯರ್ ಮಾಡುವಾಗ 90 ಕೋಟಿ ಅಂದರು. ನನ್ನ ಪ್ರಕಾರ ಒಂದು 250-300 ಕೋಟಿ ಆದರೆ ಜನಪಟ್ಟ ಒಳ್ಳೆ ವ್ಯವಸ್ಥಿತವಾದ ಇವತ್ತು ರೇಟಲ್ಲಿ. ಆಮೇಲೆ 5-6 ವರ್ಷದಿಂದ ವೆಟ್ವೆಲ್ ಜಾಗ ಇದೇ ಕತೆ, ಇದೇ ಹಾಡು, ಇದೇ ನಡೀತಾನೆ ಇದೆ. ಕಮಿಷನರ್ ಬರ್ತಾರೆ, ಕಮಿಷನರ್ ಹೋಗ್ತಾರೆ, ಆ ಜಾಗ ಏನೋ ಆಗಲಿಲ್ಲ. ಈಗ ಸೀರಿಯಸ್ ಆಗಿ ಒಂದು ಎಫರ್ಟ್ಸ್ ಹಾಕೋಣ. ಈ ಕಮಿಷನ್ರೆ ನನಗೆ ಎಲ್ಲ ನಿಮ್ಮಲ್ಲಿ ಇರ್ತಕ್ಕಂಥ ವೇಕೆಂಟ್ ಪೊಸಿಷನ್ ಮಾಹಿತಿ ಕೊಡಿ. ನಾನು ನಾಳೆಯಿಂದ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿಸ್ತೀನಿ. UGDದು ನಾವು ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದ್ಸತಿ ಎಲ್ಲ ಸದಸ್ಯರು ಬರ್ದೇ ಹೋದ್ರು ಪರವಾಗಿಲ್ಲ. ನಾವು ಯಾವ್ಯಾವ ಸದಸ್ಯರು ಬರ್ತಾರೆ, ಯಾವ್ಯಾವ ವಾರ್ಡಲ್ಲಿ ಮೀಟಿಂಗ್ ಮಾಡಿ, ಯಾವ್ಯಾವ ವಾರ್ಡ್ ಸಂಬಂಧಪಟ್ಟಕ್ಕೆ ಅದನ್ನೇ ಕರೆದು ಮೀಟಿಂಗ್ ಮಾಡುವ. ಏನು ಸಾಮೂಹಿಕವಾಗಿ ಏನು ಮಾಡಬೇಕು ಅಂತಿಲ್ಲ. ಒಂದು 10 ವಾರ್ಡ್ 5 ವಾರ್ಡ್ ಕರೆದು ಅದೇನು ಸಮಸ್ಯೆ ಇದೆ ಅದನ್ನು ಬೇಕಾದ್ರೆ ಕ್ಲಿಯರ್ ಮಾಡ್ಕೊಂಡು ಬಂದರೆ ಅವ್ರಿಗೂ ಮಾತಾಡೋದು ಅನುಕೂಲ ಆಗುತ್ತೆ, ಸಮಸ್ಯೆ ಬಗ್ಗೆ ಇರ್ತದೆ. ಅಧಿಕಾರಿಗಳು ಯಾರು ಬೇಕು ಕಂಪ್ಯೂಟರ್ಗೆ ಹಾಕೊಳ್ಳಲ್ಲ. ಇಲ್ಲ ನಾವು ಮೇಜರ್ ಆಗಿರೋದು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟು. ಅಮ್ಮ ನೀನೇ ಅಮ್ಮ ಆಧಾರ. ಈಗ ನೀರು ಕೊಡ್ಬೇಕಾದ್ರೂ ನೀನೇ ಇಲ್ಲಿಂದ ಚರಂಡಿ ಕ್ಲಿಯರ್ ಮಾಡಿಸಿ ಜನಗಳೊಂದಿಗೆ ಧೈರ್ಯ ಮೇಲೆ ಕಾಪಾಡಬೇಕಾದ್ರು ನೀನು. ಈಗ ನೀನು ಏನು ಮಾಡಬೇಕು ಅಂದರೆ ಮುಖ್ಯ ಗೊತ್ತಿಲ್ಲ, ಎಷ್ಟು ಎಫಿಷಿಯೆಂಟಾಗಿ ಮಾಡ್ತೀರಾ ನೀವು. ಒಂದು ದಿವಸ ಸಪ್ರೇಟಾಗಿ ಮೀಟಿಂಗ್ ಫಿಕ್ಸ್ ಮಾಡ್ತೀನಿ. ಒಂದಷ್ಟು ದಿನ ಬನ್ನಿ, ಏನೇನಂತ ಹೇಳಿ ನೀವು ಏನಾಗಬೇಕು ಅದು ಕ್ಲಿಯರ್ ಮಾಡಿಸ್ಕೊಳ್ಬೋದು. ಯಾರು ನೋಡ್ರಿ ನಮ್ಮಲ್ಲಿ ಕಾಲುವೆ ಹರಿತಾರೆ, ನೀರಿದೆ, ಅಲ್ಲಿಂದ ತಂದು ಇಲ್ಲಿಗೆ ಶುದ್ಧವಾದ ನೀರು ಕೊಡೋಕ್ಕಾಗದೆ ಹೋದರೆ ನಾವು ಇನ್ನಂತ ನಾವು ಅಸಮರ್ಥ. ಏನು ದೊಡ್ಡ ವಿಚಾರ ಏನಲ್ಲ. ಅದಕ್ಕೆ ಸಿಸ್ಟಮ್ ಇದೆ. ಮತ್ತು 2 ಟೌನ್ ಕೊಡ್ತಿದ್ವಿ ನೀರನ್ನ, ಈಗ ಒಂದು ಸಪ್ರೇಟ್ ಮಾಡಿದ್ದೀವಿ. ಇದು ಹೊಡೆದು ಕಿತ್ತಾಕ್ಬಿಟ್ಟು ಈಗ ಪೈಪ್ಲೈನ್ ಚೇಂಜ್ ಮಾಡಬೇಕು, ಮೋಟ್ರ್ ಪಂಪ್ ಎಫಿಷಿಯನ್ಸಿ ಜಾಸ್ತಿ ಮಾಡಬೇಕು. ಹಳೆಯಲಾಗಿದೆ, ತೆಗೆದಾಕು ಅರ್ಥ ಮಾಡಬೇಕು. ಇದು ಟೆಂಡರ್ ಆಗಿತ್ತು ಅಂತ ಅನ್ಸುತ್ತಲ್ಲ, ಆಗಲಿಲ್ಲ ನೀವು? ಹಾಂ, ಪೈಪ್ಲೈನ್ ಡ್ಯಾಮೇಜ್ ಚೆನ್ನಾಗಿಲ್ಲ, ಕರಿಯಲಾಯಿತು. ಜಾಸ್ತಿ ಪ್ರೆಸರ್ ಹೊಡೆದ್ರೆ ಕಿತ್ಕೊಂಡಿದೆ. ಎಲ್ಲ PSC ಇದು. ಈಗ ನಾವು ಸ್ಟೀಲ್ ಪೈಪ್ ಹಾಕ್ತೀವಿ, MS ಹಾಕ್ತೀವಿ, ಅದೇ ಸ್ಟೀಲ್ ಪೈಪ್ ಹಾಕ್ತೀವಿ. ಕರೆಕ್ಟ್, ಟೆಕ್ನಿಕಲ್ ಪ್ರಾಬ್ಲಮ್. ಈಗ ಪೈಪ್ ಇದೆ, ಜಾಸ್ತಿ ಮೋಟ್ರು ಸ್ಪೀಡು ಮಾಡ್ತಕ್ಕಂಥ ಪೈಪ್ ಹೊಡೆದೋಗ್ತಾರೆ. ಹಳೆ ಪೈಪ್ಗಳಿವೆ. ಹೊಸ ಟೆಕ್ನಾಲಜಿ ಸ್ಟೀಲ್ ಪೈಪ್ ಹಾಕ್ಬಿಟ್ರೆ ಇನ್ನೊಂದು 23 ವರ್ಷ ಬರ್ತಾರೆ. ಈಗ ಎಷ್ಟು ಸಿಗಿದೆ ಮಾಡಿದೆ? ಹಾಂ, 40 ಕೋಟಿ ಹೊಸ ಪೈಪ್ ಲೈನ್ ಎಲ್ಲ ಕಂಪ್ಲೀಟ್ ಆಗಿ. ಹಳೆ ಒಂದು ಬಿಡಬೇಡ್ರಿ, ಇನ್ಕ್ಲೂಡಿಂಗ್ ಮೀಟರ್ಸ್ ಹೊಸದು ಹಾಕ್ತೀರಾ. ಆಯ್ತು, ನೀವು ಯಾರು ನಿರಾಶೆ ಆಗೋದು ಬೇಡ. ಯಾವತ್ತೂ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗ್ತದೆ. ಜೊತೆಲೆ ಈಗ ನಾನು ಮತ್ತೆ ಹೇಳಿದೆ ನಿಮಗೆ, ನಾವೆಲ್ಲ ಕಾಂಗ್ರೆಸ್ ಸರ್ಕಾರದ ಜೊತೆ ಇರೋದ್ರಿಂದ, ಆಡಳಿತ ಪಕ್ಷದ ಸದಸ್ಯರೇ ಆಗಿರೋದ್ರಿಂದ ನಾವು ನೀವೆಲ್ಲ ಒಟ್ಟಾರೆ ಏನೇನು ಬೇಕು ನಮಗೆ, ಇಲ್ಲಿ ಏನೇನು ಸಮಸ್ಯೆ ಇದೆ ಇದನ್ನ ಸುಲಭವಾಗಿ ಬಗೆಹರಿಸ್ಬೋದು. ಮೆಜಾರಿಟಿ ನಾವೇ ಇದ್ದೀವಲ್ವಾ? 27 ಜನ ಇದ್ದೀವಿ. 27 ಜನ ಇದ್ದೀವಿ. 27 ಜನ ಇದ್ದೀವಿ. ಹಾಗಾಗಿ ಇದು ನಾವು ಯಾಕೆಂದ್ರೆ ಇದು
ನಾವೇನಾದ್ರೆ 27 ಜನ ಇದ್ದು ಈಗ ಮಾಡಲಿಲ್ಲ ಅಂದ್ರೆ ನಮ್ಮಂತ ನಟದೃಷ್ಟಿ ಇಲ್ಲ, ನಮ್ಮ ಜನ ಇಡೀ ಶಾಪ ಆಗ್ತಾರೆ. ಅಟ್ಲೀಸ್ಟ್ JDS ನವರು, BJP ಅವರು, ಕಾಂಗ್ರೆಸ್ ಹೋಗ್ಲಾಗಿ ಈ ಕೆಲಸ ಮಾಡಿಸು ಅಂತ ಅಂದ್ರೆ ನಾವು ಧೈರ್ಯವಾಗಿ ಜನಗಳ ಮುಂದೆ ಮಾತಾಡ್ಬೋದು. ನಾವು ಹೋಗಿ ಪ್ರಯೋಜನ ಇಲ್ಲ, ಬೇರೆ ಬೇರೆ ನಮ್ಮ ದೂಷಣೆ ಮಾಡೋದಾಗ್ತದೆ. ಮೀಟಿಂಗ್ ನೋಡೋಣ, ಇನ್ನೊಂದು ವಾರ 15 ದಿನದಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ. ನಾವು ಇನ್ನೊಂದು ಮೀಟಿಂಗ್ ಮಾಡುವಲ್ಲಿ ಅಫಿಷಿಯಲ್ಸ್ದು ಏನಾಗಬೇಕು ನೀವೆಲ್ಲ ಲೆಟ್ರು ನಾನು ನೋಡ್ತೀವಿ. ಒಂದು ಕೆಲಸ ಮಾಡ್ರಿ, ಎಲ್ಲ ಅಧಿಕಾರಿಗಳು ಲೆಟ್ರ್ ವರ್ಕ್ ಮಾಡ್ರಿ. ನಾನು ಬೆಳಗಾಂ ಸೆಷನಲ್ಲೋ ಅಥವಾ ನಾಳೆಯಿಂದನೋ ಎಲ್ಲ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ, ಕಮಿಷನರ್ಗಳಿಗೆ ಜವಾಬ್ದಾರಿ ಕೊಡ್ತೀನಿ. ಹೊಸ ಅಧಿಕಾರಿಗಳನ್ನ ಹಾಕಿಸ್ಕೊಂಡು ತಾಲೂಕಿಗೆ ಕೆಲಸ ಮಾಡ್ತೀನಿ.